ಓಕೆ, ಕರ್ನಾಟಕ ಟಿ.ಇ.ಟಿ 2024 ವಿಜ್ಞಾನ ಈ ವಿಷಯದ ಒಂದು ಅಂತಿಮ ಕ್ಷಣದ ತಯಾರಿಯಲ್ಲಿ ನಾವಿದ್ದೇವೆ. ಈಗಾಗಲೇ ತಮಗೆ ಅಂತಿಮ ಕ್ಷಣದ ತಯಾರಿ ಕುರಿತಾದಂಥ ಮೋಸ್ಟ್ ಇಂಪಾರ್ಟೆಂಟ್ 100 ಪ್ರಶ್ನೆಗಳ ಒಂದು ಸರಣಿಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ನಿಮಗೆ ಒಂದು 25 ಪ್ರಶ್ನೆಗಳ ಒಂದು ಸರಣಿಯನ್ನು ಕೊಟ್ಟಿದ್ದೀವಿ. ಇವತ್ತಿನ ಈ ಒಂದು ಪಾರ್ಟ್ನಲ್ಲಿ ನಾವು ಅದರ ಸೆಕೆಂಡ್ ಪಾರ್ಟ್ ಇದೆ ಇವತ್ತಿಂದು. ಸೊ ಅದರ ಒಂದು ಮುಂದುವರಿದ ಭಾಗವನ್ನು ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀವಿ. ಸೊ ನಿನ್ನೆವರೆಗೂ ಒಂದು 25 ಪ್ರಶ್ನೆಗಳನ್ನು ನಾವು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಇವತ್ತು 26ನೇ ಒಂದು ಪ್ರಶ್ನೆಯಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ 26ನೇ ಪ್ರಶ್ನೆ ಹೀಗಿದೆ: SI ಪದ್ಧತಿಯನ್ನು ಯಾವ ಒಂದು ಪದ್ಧತಿಯಿಂದ ಮಾರ್ಪಾಡಿಸಿ ವಿಸ್ತರಣೆಯನ್ನು ಮಾಡಲಾಗಿದೆ? ಸೊ SI ಇದು ಕೂಡ ಒಂದು ಪದ್ಧತಿ. ಸೊ ತಮಗೆಲ್ಲ ಗೊತ್ತಿರೋ ಪ್ರಕಾರ ಇದನ್ನು ಯಾವ ಒಂದು ಪದ್ಧತಿಯಿಂದ ಮಾರ್ಪಾಡಿಸಿ ವಿಸ್ತರಣೆಯನ್ನು ಮಾಡಲಾಗಿದೆ? ಆಪ್ಷನ್ ನೋಡಿ, FPS ಇದೆ, CGS ಇದೆ, MKS ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಇವಷ್ಟು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ MKS ಅಂತ ಹೇಳ್ತೀವಿ. ಯಾಕೆಂದರೆ MKS ಅಂದ್ರೆ ನಾವೇನಂತ ಹೇಳ್ತೀವಿ? ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ ಅಂತ ಹೇಳ್ತೀವಿ, ಹೌದಲ್ವಾ? ಮೀಟರ್ ಕಿಲೋಗ್ರಾಮ್ ಸೆಕೆಂಡು ಅಂದರೆ ಎದ್ರದ್ದು ಬರ್ತಂದರೆ ಮೀಟರ್ ಎದ್ರ ನಾವು ಮೆಜರ್ಮೆಂಟ್ ಮಾಡ್ತೀವಿ? ಲೆಂತ್ ಇರುತ್ತಲ್ಲ, ಲೆಂತ್ನ ಮೆಜರ್ಮೆಂಟ್ ಮಾಡೋ ಯೂನಿಟ್ ಯಾವುದಪ್ಪ ಅಂದರೆ ಮೀಟರು. ಅದೇ ಥರ ಕಿಲೋಗ್ರಾಮ್ ಎದ್ರ ಯೂನಿಟ್ ಇದು? ಮಾಸ್. ಸೊ ಮಾಸ್ನ ಮೆಜರ್ಮೆಂಟ್ ಮಾಡಬೇಕಾದ್ರೆ ಕಿಲೋಗ್ರಾಮ್ಗಳು ನಾವು ಮೆಜರ್ಮೆಂಟ್ ಮಾಡ್ತೀವಿ. ಇದೇ ಥರ ಸೆಕೆಂಡ್ನ ಏನಾದರೂ ತಗೊಂಡ್ರೆ ಸೆಕೆಂಡ್ ಎದ್ರದ್ದು ಇದು ಟೈಮ್ ಅಂದರೆ ವೇಳೆ ಒಂದು ಮೆಜರ್ಮೆಂಟ್ ಎದರಲ್ಲಿ ಮಾಡ್ತೀವಿ ನಾವು? ಸೆಕೆಂಡಲ್ಲಿ ಮಾಡ್ತಾ ಇರ್ತೀವಿ. ಸೊ ಹೀಗಾಗಿ ಈ ಒಂದು MKS ಪದ್ಧತಿಯನ್ನು ಏನು ಮಾಡ್ತಾರೆ? ಇದನ್ನು ಕನ್ವರ್ಟ್ ಮಾಡಿ ಮುಂದೆ ಅದನ್ನು SI ಪದ್ಧತಿಯಲ್ಲಿ ಅದಕ್ಕೆ ಒಂದು ಕನ್ವರ್ಷನ್ ಮಾಡಿರ್ತಾರೆ. ಇನ್ನು FPS ಮತ್ತು CGS ಇದು ಕೂಡ ಗೊತ್ತಿಲ್ಲ ಅಂದರೆ ಹೇಳಿಬಿಡ್ತೀನಿ. FPS ಅಂದರೆ ಫೂಟ್, ಪೌಂಡ್ ಮತ್ತು ಸೆಕೆಂಡ್ ಅಂತ ಹೇಳ್ತೀವಿ. ಪೌಂಡ್ ಮತ್ತು ಸೆಕೆಂಡ್ ಅಂತ ಹೇಳ್ತೀವಿ, ಹೌದಾ? ಫೂಟ್, ಪೌಂಡ್ ಮತ್ತು ಸೆಕೆಂಡು. ಸೊ ಇದು ಕೂಡ ಒಂದು ಏನಿರುತ್ತೆ? ಒಂದು ಲೆಂತ್ ಆಗಿರ್ಬೋದು, ಮಾಸ್ ಆಗಿರ್ಬೋದು ಮತ್ತು ಟೈಮ್ ಆಗಿರ್ಬೋದು. ಸೊ ಈ ಮೂರು ಒಂದು ಯೂನಿಟ್ಗಳ ಮೆಜರ್ಮೆಂಟ್ನ ಲೆಂತ್ಗಳನ್ನು ಫೂಟ್ಗಳಲ್ಲಿ ಕೂಡ ಮೆಜರ್ಮೆಂಟ್ ಮಾಡ್ತಾರೆ, ಆಮೇಲೆ ಮಾಸ್ನ ಪೌಂಡ್ಗಳಲ್ಲಿ ಕೂಡ ಮೆಜರ್ಮೆಂಟ್ ಮಾಡ್ತಾರೆ, ಟೈಮ್ನ ಸೆಕೆಂಡ್ನಲ್ಲಿ ಕೂಡ ಮೆಜರ್ಮೆಂಟ್ ಮಾಡ್ತಾರೆ, ಹೌದಾ? ಸೊ ಇದೇ ಥರ CGS ಅಂದರೆ C ಅಂದರೆ ಸೆಂಟಿಮೀಟರ್, G ಅಂದರೆ ಗ್ರಾಮು, S ಅಂದರೆ ಸೆಕೆಂಡು. ಸೊ ಇದು ಕೂಡ ಏನಿದೆ? ಒಂದು ಲೆಂತ್ ಆಗಿರ್ಬೋದು, ಮಾಸ್ ಆಗಿರ್ಬೋದು ಮತ್ತು ಟೈಮ್ ಆಗಿರ್ಬೋದು. ಈ ಮೂರರ ಒಂದು ಮೆಜರ್ಮೆಂಟ್ನ ಸೆಂಟಿಮೀಟರ್ಗಳಲ್ಲಿ ಕೂಡ ಮಾಡ್ತಾರೆ, ಮಾಸ್ನ ಗ್ರಾಮ್ಗಳಲ್ಲಿ ಕೂಡ ಮಾಡ್ತಾರೆ, ಆಮೇಲೆ ಟೈಮ್ನ ಸೆಕೆಂಡಲ್ಲಿ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಈ ಕೊಟ್ಟಿರ್ತಕ್ಕಂಥ ಒಂದು 3 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ MKS ಅಂತ ಹೇಳ್ತೀವಿ. ಸೊ MKS ಅಂದರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್. ಸೊ ಇದು ಆ್ಯಕ್ಚುಲಿ MKS ಇತ್ತು, ಬಟ್ ಇದನ್ನು ಕನ್ವರ್ಟ್ ಮಾಡಿ ಒಂದು SI ಪದ್ಧತಿಯಲ್ಲಿ ಒಂದು ಮಾರ್ಪಾಡಣೆಯನ್ನು ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ? ಕ್ವಶನ್ ಹೀಗಿದೆ ನೋಡಿ ಸ್ನೇಹಿತರೆ: ವೇಗ ಅಂದ್ರೆ ಏನು? ವೆಲಾಸಿಟಿಯ ಒಂದು ಮೂಲಮಾನ ಯಾವುದು ಅಂತ ಕೇಳ್ತಾರೆ. ವೆಲಾಸಿಟಿಯ ಒಂದು ಮೂಲಮಾನ ಏನಿರ್ಬೋದು? ತಾವು ಏನಾದರೂ ಸ್ಟಡಿ ಮಾಡಿದರೆ ಅಥವಾ ನಾವೆಲ್ಲ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಸೊ ಸ್ಟಡಿ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟು ಆಪ್ಷನ್ಗಳಲ್ಲಿ ಫಸ್ಟ್ ಆಪ್ಷನ್ ಇದೆ ನ್ಯೂಟನ್ ಇದೆ, ಮೀಟರ್ ಪರ್ ಸೆಕೆಂಡ್ ಇದೆ, ಆಮೇಲೆ P ಅಂದರೆ ಪಾಸ್ಕಲ್, ನಾಲ್ಕನೇ ಆಪ್ಷನು ಮೀಟರ್ ಪರ್ ಸೆಕೆಂಡು. ಸೊ ಕೊಟ್ಟಿರ್ತಕ್ಕಂಥ ಇಲ್ಲಿ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಮೀಟರ್ ಪರ್ ಸೆಕೆಂಡ್ ಅಂದರೆ ಇದು ಒಂದು ವೆಲಾಸಿಟಿಯ ಒಂದು ಮೂಲಮಾನ ಅಂತ ಹೇಳ್ತೀವಿ. ಹಾಗಾದರೆ ನ್ಯೂಟನ್ ಎದರ ಒಂದು ಮೂಲಮಾನ? ಬಲ ಅಂದರೆ ಏನು? ಫೋರ್ಸದ ಒಂದು ಮೂಲಮಾನ ಯಾವುದಪ್ಪ ಅಂದರೆ ನ್ಯೂಟನ್ ಅಂತ ಹೇಳ್ತೀವಿ. ಅದೇ ಥರ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನ ನೋಡಿದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎದುರದಿದು ಎಕ್ಸಲರೇಷನ್ ಅಂದರೆ ವೇಗೋತ್ಕರ್ಷದ ಒಂದು ಮೂಲಮಾನ ಅಂತ ಹೇಳ್ತೀವಿ. ಇದೇ ಥರ ಪಾಸ್ಕಲ್ನ ತೊಗೊಂಡ್ರೆ PASCL ಪಾಸ್ಕಲ್. ಸೊ ಇದು ಎದರದಿದೆ? ತಮಗೆಲ್ಲ ಗೊತ್ತೇ ಇದೆ. ಎದರದು? ಪ್ರೆಷರ್ದ ಒಂದು ಮೂಲಮಾನ ಅಂತ ಹೇಳ್ತೀವಿ. ಪ್ರೆಷರ್ ಅಂದರೆ ಒತ್ತಡದ ಒಂದು ಮೂಲಮಾನ ಯಾವುದಪ್ಪ ಅಂದರೆ ಪಾಸ್ಕಲ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ತಮ್ಮೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವೇಗದ ಅಂದರೆ ವೆಲಾಸಿಟಿಯ ಮೂಲಮಾನ ಯಾವುದಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ 28. ಓಕೆ, 28 ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ: ಧಾತು ಅಂದರೆ ಎಲಿಮೆಂಟ್ಸ್ ಎಂಬ ಪದವನ್ನು ಮೊದಲ ಬಳಕೆಗೆ ತಂದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಆಪ್ಷನ್ಗಳು ನೋಡಿ. ಇಲ್ಲಿ ರಾಬರ್ಟ್ ಬಾಯ್ಲ್ ಇದೆ, ಸೆಕೆಂಡ್ ರುದರ್ಫೋರ್ಡ್, ಥರ್ಡ್ ಥಾಮ್ಸನ್, ಫೋರ್ತ್ ಮೇಡಮ್ ಮೇರಿ ಕ್ಯೂರಿ ಅಂತ ಇದೆ.
ಇಲ್ಲಿ ಕೊಟ್ಟಿರ್ತಕ್ಕಂಥ ಇದಿಷ್ಟು ಆಪ್ಷನ್ಗಳಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ, ಮೇಡಮ್ ಮ್ಯಾರಿ ಕ್ಯೂರಿ ಏನು ಡಿಸ್ಕವರಿ ಮಾಡಿದ್ರಪ್ಪ ಅಂದರೆ ರೇಡಿಯಮ್ನ ಒಂದು ಡಿಸ್ಕವರಿಯನ್ನು ಮಾಡಿದವರು ಯಾರು? ಮೇಡಮ್ ಮ್ಯಾರಿ ಕ್ಯೂರಿ ಅಂತ ಹೇಳ್ತೀವಿ. ಇದೇ ಥರ ಥಾಮ್ಸನ್ ಅವ್ರನ್ನ ತೊಗೊಂಡ್ರೆ ಥಾಮ್ಸನ್ ಅವರು ಏನು ಮಾಡಿದರೆ ದ ಡಿಸ್ಕವರಿ ಆಫ್ ದ ಇಲೆಕ್ಟ್ರಾನ್ ಅಂದರೆ ಇಲೆಕ್ಟ್ರಾನವನ್ನು ಫಸ್ಟ್ ಟೈಮ್ ರಿಸರ್ಚ್ ಮಾಡಿದವರೇ ಇವರೇ, ಹೌದಾ? ಸೊ ಇದೇ ಥರ ರುದರ್ಫೋರ್ಡ್ ಅವರು ತೊಗೊಂಡ್ರೆ ಇವ್ರು ಎದ್ರ ಬಗ್ಗೆ ಒಂದು ಕನ್ಕ್ಲೂಷನ್ ಕೊಟ್ಟರಪ್ಪ ಅಂದರೆ ಸ್ಪ್ಲಿಟಿಂಗ್ ಆಫ್ ದ ಆಟಮ್ಸ್ ಅಂತಲೇ ಹೇಳ್ತೀವಲ್ವಾ. ಸೊ ಅದರ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಮೂಡಿಸೋರು ಈ ನಮ್ಮ ರುದರ್ಫೋರ್ಡ್ ಅಂತಕ್ಕಂಥ ವಿಜ್ಞಾನಿಗಳು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರಾಬರ್ಟ್ ಬೈಲ್ ಅಂತಕ್ಕಂಥ ವಿಜ್ಞಾನಿಯವರು ಧಾತು ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆಗೆ ತಂದಿರತಕ್ಕಂಥ ವಿಜ್ಞಾನಿ ಅಂತ ಹೇಳ್ತೀವಿ. ಅರ್ಥ ಆಯಿತು ಕ್ವಶನ್ನು? ಧಾತು ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ತಂದ ವಿಜ್ಞಾನಿ ಯಾರಪ್ಪ ಅಂದರೆ ರಾಬರ್ಟ್ ಬೈಲ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 29. ಓಕೆ, ಕ್ವಶನ್ ನಂಬರ್ 29 ನೋಡಿ ಏನು ಹೇಳುತ್ತೆ ನಮಗೆ, ವಜ್ರ ಇದು ಯಾವುದರ ಒಂದು ಬಹುರೂಪ ಅಂತ ಕೇಳ್ತಾರೆ. ಸೊ ತಮಗೆಲ್ಲ ಗೊತ್ತಿರಬಹುದು ಸ್ನೇಹಿತರೆ, ವಜ್ರ ಯಾವುದರ ಬಹುರೂಪ ಅಂದರೆ ಆಮ್ಲಜನಕ ಕೊಟ್ಟಿದ್ದಾರೆ. ಸೊ ಇದಂತೂ ಆಗಲ್ಲ. ಆಮ್ಲಜನಕ ಅಂದರೆ ಏನು? ಆಕ್ಸಿಜನ್, ಹೌದಲ್ವಾ? ಆಮ್ಲಜನಕ ಅಂದರೆ ಆಕ್ಸಿಜನ್. ಸೊ ಇದಂತೂ ಆಗಲ್ಲ. ಇನ್ನು ಎರಡನೇದು ಇಂಗಾಲ, ರಂಜಕ, ಗ್ರಾಫೈಟ್ ಇದೆ. ಸೊ ಈ 2, 3 ಅಥವಾ 4ರಲ್ಲಿ ಇದು ಒಂದು ಆಪ್ಷನು ಆಗಬೇಕು. ಸೊ ಆಮ್ಲಜನಕದ ಒಂದು ಅಂದರೆ ಆಕ್ಸಿಜನ್, ಇದರ ಕೂಡ ಒಂದು ಬಹುರೂಪತೆಯನ್ನು ನಮಗೆ ನೋಡೋಕ್ಕೆ ಸಿಗುತ್ತೆ. ಯಾವುದಪ್ಪ ಅಂದರೆ ಒಂದು O2, ಇನ್ನೊಂದು O3 ಅಂತಕ್ಕಂಥದ್ದು 2 ಬಹುರೂಪ ಬರುತ್ತೆ. ಇನ್ನು ಕಾರ್ಬನ್ ತಗೊಂಡ್ರೆ, ಸೊ ಕಾರ್ಬನ್, ಸೊ ವಜ್ರ ಯಾವುದಾದ್ರು ಬಹುರೂಪ ಅಂದರೆ ಇಂಗಾಲ ಅಂದರೆ ಕಾರ್ಬನದ ಒಂದು ಬಹುರೂಪ ಅಂತ ಹೇಳ್ತೀವಿ. ಸೊ ತಾವೆಲ್ಲ ಸ್ಟಡಿ ಮಾಡಿದ್ದೀರಾ. ಸೊ ನೀವು ಕೂಡ ಸ್ಟಡಿ ಮಾಡಿದ್ದೀವಿ, ಹೌದಲ್ವಾ? ಸೊ ಇಂಗಾಲ ಅಂದರೆ ಕಾರ್ಬನ್. ಸೊ ಕಾರ್ಬನದ ಒಂದು ಬಹುರೂಪ ಯಾವುದಪ್ಪ ಅಂದರೆ ಡೈಮಂಡ್ ಬರುತ್ತೆ, ಫುಲ್ರಿನ್ ಬರುತ್ತೆ, ಹೌದಾ? ಫುಲ್ರಿನ್ ಬರುತ್ತೆ. ಆಮೇಲೆ ಇನ್ನೊಂದು ಯಾವುದು ಬರುತ್ತೆ? ಕಾರ್ಬನು, ಫುಲ್ರಿನ್ ಬರುತ್ತೆ. ಆಮೇಲೆ ಗ್ರಾಫಿನ್ ಅಂತಕ್ಕಂಥದ್ದು ಬರುತ್ತೆ, ಗ್ರಾಫಿನ್ ಬರುತ್ತೆ. ಆಮೇಲೆ ಇನ್ನೊಂದು ಯಾವುದು ಬರುತ್ತೆ? ಸೊ ಈ ಥರ ಇನ್ನೂ ಕೆಲವೊಂದು ಬರುತ್ತೆ. ಸೊ ಇವೆಲ್ಲವೂ ಕೂಡ ಒಂದು ವಜ್ರ ಅಂದರೆ ಕಾರ್ಬನದ ಒಂದು ಬಹುರೂಪ ಅಂತ ಹೇಳ್ತೀವಿ. ಈ ಥರ ರಂಜಕವನ್ನು ತೊಗೊಂಡ್ರೆ, ಸೊ ರಂಜಕ ಅಂದರೆ ಫಾಸ್ಫರಸ್. ಸೊ ಇದರಲ್ಲಿ ಕೂಡ ಬಹುರೂಪತೆಗಳು ನಮ್ಗೆ ನೋಡೋಕೆ ಸಿಗುತ್ತೆ. ರೆಡ್, ವೈಟ್ ಆ್ಯಂಡ್ ಯೆಲ್ಲೋ ಫಾಸ್ಫರಸ್ ಅಂತ ಸಿಗುತ್ತೆ. ಸೊ ಇದು ಕೂಡ ಒಂದು ಫಾಸ್ಫರಸದ ಒಂದು ಬಹುರೂಪತೆ ಅಂತ ಹೇಳ್ತೀವಿ. ಇದೇ ಥರ ಗ್ರಾಫೈಟ್. ಸೊ ಗ್ರಾಫೈಟ್ ತೊಗೊಂಡ್ರೆ ಇದನ್ನು ನಾವು ಏನಂತ ಕರಿತೀವಿ? ಒಂದು ಕಾರ್ಬನದ ಒಂದು ಅಲೋಟ್ರಾಪ್ಸ್ ಅಂತ ಹೇಳ್ತೀವಿ. ಇದು ಕೂಡ ಗ್ರಾಫೈಟ್ ಕೂಡ ಇದೊಂದು ಕಾರ್ಬನದ ಒಂದು ಅಲೋಟ್ರಾಪೆ. ಸೊ ಇಲ್ಲಿ ವಜ್ರ ಇದು ಯಾವುದರ ಒಂದು ಬಹುರೂಪ ಅಂತ ಕೇಳಿದ್ರೆ ನಾವು ಗ್ರಾಫೈಟ್ ಅಲ್ಲಕ್ಕೆ ಬರಲ್ಲ, ಅನ್ನೋದಕ್ಕೆ ಬರಲ್ಲ, ಹೌದಾ? ಯಾಕಂದರೆ ಕಾರ್ಬನದ ಬಹುರೂಪಗಳು, ಸೊ ಇದು ಗ್ರಾಫೈಟ್ ಕೂಡ ಇದೆ ಮತ್ತು ಯಾವುದು ಇನ್ನೊಂದು ವಜ್ರ ಕೂಡ ಇದೆ. ಸೊ ಇಲ್ಲಿ ಪ್ರಶ್ನೆ ಇರೋದು ವಜ್ರ ಯಾವುದರ ಬಹುರೂಪ ಅಂದರೆ ಸ್ವಲ್ಪ ಕ್ವಶನ್ನು ಕನ್ಫ್ಯೂಸಲ್ಲಿ ಕೇಳ್ತಾರೆ. ಸೊ ಕ್ವಶನ್ ಯಾವ ಥರ ಕೇಳ್ತಾರೆ, ಸೊ ಆನ್ಸರ್ನ ತಾವು ಆ ಥರ ಅಲ್ಲಿ ರೈಟ್ ಮಾರ್ಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 30ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಕೋಶ ವಿಭಜನೆಯಲ್ಲಿ ಭಾಗವಹಿಸುವ ಸಸ್ಯ ಹಾರ್ಮೋನ್ ಯಾವುದು ಅಂತ ಕೇಳ್ತಾರೆ. ಕೋಶ ವಿಭಜನೆ ಅಂದರೆ ಸ್ನೇಹಿತರೆ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಸೆಲ್ ಡಿವಿಷನ್ ಅಂದ್ರೆ ಕೋಶ ವಿಭಜನೆ. ಸೊ ಸೆಲ್ ಡಿವಿಷನ್ ಆಗೋ ಟೈಮ್ನಲ್ಲಿ ಯಾವ ಒಂದು ಹಾರ್ಮೋನ್ಗಳ ಉಪಯೋಗ ಆಗುತ್ತೆ? ಆಪ್ಷನ್ ನೋಡಿ, ಎಥಿಲಿನ್ ಇದೆ, ಆಕ್ಸಿನ್ ಇದೆ, ಜಿಬೆರೆಲಿನ್ ಇದೆ ಮತ್ತು ಸೈಟೋಕೈನಿನ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೈಟೋಕೈನಿನ್ ಅಂತ ಹೇಳ್ತೀವಿ. ಈ ಸೈಟೋಕೈನಿನ್ ಯೂಸ್ ಮಾಡಿದ್ರೆ ಇದೊಂದು ಟೈಪ್ ಆಫ್ ದ ಹಾರ್ಮೋನ್ಸು. ಇದನ್ನು ಸೆಲ್ ಡಿವಿಷನ್ ಆಗಬೇಕಾದ್ರೆ ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ಸೆಲ್ ಡಿವಿಷನ್ ಆಗುತ್ತೆ, ಇಲ್ಲಾಂದರೆ ಸೆಲ್ ಡಿವಿಷನ್ ಆಗೋದಿಲ್ಲ ಸಸ್ಯಗಳಲ್ಲಿ. ಹಾಗಾದರೆ ಎಥಿಲಿನ್ ಎದಕ್ಕೆ ಯೂಸ್ ಮಾಡ್ತಾರೆ? ತಮಗೆಲ್ಲ ಗೊತ್ತಿದೆ. ಎದಕ್ಕೆ ಯೂಸ್ ಮಾಡ್ತಾರೆ? ಒಂದು ಕೃತ್ರಿಮ ರೀತಿಯಾಗಿ ಹಣ್ಣುಗಳನ್ನು ಪಕ್ವ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಆಲ್ರೆಡಿ ಹೇಳಿದ್ದೀನಿ ಕ್ವಶನ್, ಕೃತ್ರಿಮ ರೀತಿಯಾಗಿ ಹಣ್ಣುಗಳನ್ನು ಪಕ್ವ ಮಾಡೋ ಸಲುವಾಗಿ, ಹೌದಲ್ವಾ? ಕೃತ್ರಿಮ ರೀತಿಯಲ್ಲಿ ಹಣ್ಣುಗಳ ಪಕ್ವ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಹಣ್ಣುಗಳನ್ನು ಹಣ್ಣು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಇನ್ನು ಆಕ್ಸಿನ್ನ ತೊಗೊಂಡ್ರೆ, ಆಕ್ಸಿನ್ ಅದಕ್ಕೆ ಯೂಸ್ ಮಾಡ್ತಾರೆ ಒಂದು ಬೆಳವಣಿಗೆಯ ನಿಯಂತ್ರಣವನ್ನು ಮಾಡೋದಕ್ಕೆ. ಬೆಳವಣಿಗೆಯ ನಿಯಂತ್ರಣ ಅಂದರೆ ಬೆಳವಣಿಗೆ ಆಗ್ತಾಯಿದ್ರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ಬರುತ್ತೆ. ಆಕ್ಸಿನ್ ಇದು ಕೂಡ ಒಂದು ಹಾರ್ಮೋನ್ ಇದೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಬೆಳವಣಿಗೆ ಅಲ್ಲೇ ಸ್ಟಾಪ್ ಆಗುತ್ತೆ. ಇನ್ನು ಜಿಬೆರೆಲಿನ್ ತೊಗೊಂಡ್ರೆ ಇದೆಲ್ಲ ಗೊತ್ತಿದೆ ಪ್ರತಿಯೊಬ್ಬರಿಗೆ. ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಹೇಳಿ? ಹೂವು ಬಿಡೋದಾಗಿರ್ಬೋದು, ಅಥವಾ ಹೂವಿನ ಬೆಳವಣಿಗೆ ಆಗಿರ್ಬೋದು, ಅಥವಾ ಒಂದು ಕಾಂಡದ ಬೆಳವಣಿಗೆ ಆಗಿರ್ಬೋದು, ಹೌದಲ್ವಾ? ಸೊ ಪ್ರತಿಯೊಂದರ ಒಂದು ಬೆಳವಣಿಗೆ ಆಗಬೇಕಾದ್ರೆ ಕಾಂಡದ ಬೆಳವಣಿಗೆ, ಆಮೇಲೆ ಹೂವಿನ ಒಂದು ಬೆಳವಣಿಗೆ ಆಗಿರ್ಬೋದು. ಸೊ ಪ್ರತಿಯೊಂದರ ಬೆಳವಣಿಗೆ ಆಗಬೇಕಾದ್ರೆ ಈ ಜಿಬೆರೆಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಸಿಗುತ್ತೆ, ಅಂದರೆ ಒಂದು ಕೆಮಿಕಲ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಸೈಟೋಕಿನಿನ್ ಅಂದರೆ ಸೆಲ್ ಡಿವಿಷನ್ದಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಸಸ್ಯ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 30ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಲುಕೇಮಿಯಾ ಯಾವ ರೋಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದು ಕ್ವಶನಲ್ಲಿ ಕೇಳಿದ್ದಾರೆ.
ಸೊ ಆಪ್ಷನ್ಗಳನ್ನು ನೋಡಿಲಿ ಏಡ್ಸ್ ಇದೆ, ಹಂದಿ ಜ್ವರ ಇದೆ, ಮತ್ತು ಬ ಅಂದರೆ ಎರಡುಗಳನ್ನು ಕೇಳಿದರೆ ಅಥವಾ ಲಾಸ್ಟು ಕ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದಿಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾಕೆಂದರೆ ಲುಕೇಮಿಯಾ ಇದು ಏನಪ್ಪ ಅಂದರೆ ಒಂದು ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕನ್ಸೆಪ್ಟ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಲುಕೇಮಿಯಾ ಅಂದರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಲುಕೇಮಿಯಾ ಅಂದರೆ WBCಯ ಒಂದು ಗ್ರೋತು ಸಿಕ್ಕಾಪಟ್ಟೆಯಲ್ಲಿ ಆಗ್ತಾ ಇರುತ್ತೆ. WBC ಅಂದರೆ ಏನು? ವೈಟ್ ಬ್ಲಡ್ ಸೆಲ್ಸ್ಗಳ ಒಂದು ಗ್ರೋತು ಸಿಕ್ಕಾಪಟ್ಟೆ ಆಗಿಬಿಟ್ಟು ಅಲ್ಲಿ ಲುಕೇಮಿಯಾ ಅಂತಕ್ಕಂಥದ್ದು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಸಿಂಪಲ್ಲಾಗಿ ನಮ್ಮ ಏನು ಮೆಡಿಕಲ್ ಫೀಲ್ಡಲ್ಲಿ ಏನಂತಾರೆ ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಅದ್ರ ಬಿಟ್ಟು ಇನ್ನು ಏಡ್ಸ್ನ ತೊಗೊಂಡ್ರೆ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಏಡ್ಸ್ ಬರೋದು ಹೇಗಪ್ಪ ಅಂದರೆ HIV ಒಂದು ವೈರಸ್ದಿಂದ ಒಂದು ಹ್ಯೂಮನ್ ಬೀಯಿಂಗ್ನಲ್ಲಿ ಏಡ್ಸ್ ಅಂತಕ್ಕಂಥದ್ದು ಬಂದಿರುತ್ತೆ. ಇನ್ನು ಇದೇ ಥರ ಹಂದಿ ಜ್ವರನ ತೊಗೊಂಡ್ರೆ ಹಂದಿ ಜ್ವರ ಹೇಗೆ ಬರುತ್ತೆ ನಮ್ಮಲ್ಲಿ H1N1 ಅಂತಕ್ಕಂಥ ಒಂದು ವೈರಸ್ದಿಂದ ಏನಾಗುತ್ತೆ ಈ ಹಂದಿ ಜ್ವರ ಮನುಷ್ಯರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಇನ್ನು ಆಪ್ಷನ್ ಸಿ ಅ ಮತ್ತು ಬ ಅಂತಿದೆ, ಇದು ಅಂತೂ ಆಗಲ್ಲ. ABC ಮೂರು ಅಂತೂ ಆಗಲ್ಲ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಕ್ವಶನ್ನು ಪದೇ ಪದೇ ಕೇಳಿರ್ತಕ್ಕಂಥ ಕ್ವಶನ್ ಇದು. ಯಾವುದು ಲುಕೇಮಿಯಾ ಇದು ಯಾವ ರೋಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದರೆ ಬಹುತೇಕ ಎಕ್ಸಾಮಲ್ಲಿ. ಸೊ ಹೀಗಾಗಿ ಈ ಒಂದು ಕ್ವಶನ್ನ ಪ್ರತಿಯೊಬ್ಬರು ಲಕ್ಷದಲ್ಲಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಲುಕೇಮಿಯಾ ಇದಕ್ಕೆ ಸಂಬಂಧಪಟ್ಟಿದ್ದು ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಅಂತ ಹೇಳ್ತೀವಿ. ಓಕೆ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು 32 ನಂಬರ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಯಾಂತ್ರಿಕ ಅಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನ ಯಾವುದಂತ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ ನೋಡಿ ಕೋಶ ಇದೆ, ಪರಿವರ್ತಕ ಇದೆ, ಡೈನಮೋ ಇದೆ, ಆಮೇಲೆ ವಿದ್ಯುತ್ ಮೋಟಾರ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಡೈನಮೋ ಅಂತ ಹೇಳ್ತೀವಿ. ಯಾಕೆ ಡೈನಮೋ ಆಗುತ್ತೆ ಅಂತಕ್ಕಂಥದ್ದನ್ನು ಕೊನೆಯದಾಗಿ ಹೇಳ್ತೀವಿ. ಕೋಶ ಅಂದರೆ ನಾವೇನಂತ ಕರಿತೀವಿ, ಅದಕ್ಕೆ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಈ ಕೋಶಗಳ ಮುಖಾಂತರ ನಾವು ಏನು ಮಾಡ್ತೀವಿ ಕೆಮಿಕಲ್ ಎನರ್ಜಿನ ಕನ್ವರ್ಷನ್ ಮಾಡ್ತೀವಿ. ಅದರಲ್ಲಿ ಕನ್ವರ್ಷನ್ ಮಾಡ್ತೀವಿ ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಷನ್ ಮಾಡ್ತೀವಿ. CE to E. CE ಅಂದರೆ ಕೆಮಿಕಲ್ ಎನರ್ಜಿ, ಇಟ್ ಈಸ್ ಕನ್ವರ್ಟೆಡ್ ಟು ಇಲೆಕ್ಟ್ರಿಕಲ್ ಎನರ್ಜಿ. ಇದೇ ಥರ ಪರಿವರ್ತಕ ಅಂದರೆ ಏನಂತ ಹೇಳ್ತೀವಿ ನಾವು ಇದಕ್ಕೆ ಕನ್ವರ್ಟರ್ ಅಂತ ಹೇಳ್ತೀವಿ, ಆರು ಇನ್ವರ್ಟರ್ ಅಂತ ಹೇಳ್ತೀವಿ. ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಾವು ಯೂಸ್ ಮಾಡ್ತೀವಿ ಇದನ್ನು ಕನ್ವರ್ಟರ್ ಇಲೆಕ್ಟ್ರಿಕಲ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ, ಅಗೇನ್ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ. ಸೊ ಅದಕ್ಕೆ ಪರಿವರ್ತಕ ಅಂದರೆ ಕನ್ವರ್ಟರ್ ಆಗಿರ್ಬೋದು ಅಥವಾ ಇನ್ವರ್ಟರ್ ಆಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು. ಸೊ ಅಲ್ಲಿ ನಾವು ಇಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿನಲ್ಲಿ ಸ್ಟೋರ್ ಮಾಡ್ತೀವಿ ಮತ್ತು ಅಗೇನ್ ಅದನ್ನು ಕೆಮಿಕಲ್ ಎನರ್ಜಿ ಟು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಅದನ್ನು ಯೂಸ್ ಮಾಡ್ಕೋತೀವಿ. ಇನ್ನು ವಿದ್ಯುತ್ ಮೋಟಾರ್ನ ತೊಗೊಂಡ್ರೆ ವಿದ್ಯುತ್ ಮೋಟಾರ್ನ ಅದಕ್ಕೆ ಯೂಸ್ ಮಾಡ್ತೀವಿ ನಾವು ಇಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿನಲ್ಲಿ ಕನ್ವರ್ಷನ್ ಮಾಡ್ತೀವಿ, ಹೌದಲ್ವಾ? ಇಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಒಂದು ಆಯ್ಕೆಗಳ ಪೈಕಿ ಡೈನಾಮೀಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ಈ ಡೈನಾಮೀಟರ್ ಅಂತ ಹೇಳ್ತೀವಿ, ಹೌದಾ? ಡೈನಾಮೀಟರ್ ಮೆಕ್ಯಾನಿಕಲ್ ಟು ಇಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಮತ್ತು ಇದು ವಿದ್ಯುತ್ ಮೋಟರ್ ಏನು ಮಾಡುತ್ತೆ ಇಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ 33 ಏನು ಹೇಳುತ್ತೆ, ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳ್ತಾರೆ. ಸೊ ಅಲ್ಲಿ ಆಪ್ಷನ್ಗಳನ್ನು ನೋಡಿ, ಓಡೋಮೀಟರ್, ಹೈಗ್ರೋಮೀಟರ್, ರೇಡಾರ್, ಲ್ಯಾಕ್ಟೋಮೀಟರ್. ಸೊ ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಹಾಲಿನಲ್ಲಿ ಇರೋದು ಯಾವುದು ಲ್ಯಾಕ್ಟಿಕ್ ಆ್ಯಸಿಡು. ಸೊ ಲ್ಯಾಕ್ಟಿಕ್ ಆ್ಯಸಿಡ್ನ ಮೆಜರ್ ಮಾಡೋ ಸಲ ಯಾವ್ದು ಮಾಡ್ತೀವಿ ನಾವು, ಹಾಗಾದರೆ ಲ್ಯಾಕ್ಟೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ನಿಮಗೆ ಪಟ್ ಅಂತ ನಿಮ್ಮ ತಲೆಯಲ್ಲಿ ಅದು ಫ್ಲ್ಯಾಶ್ ಆಗಬೇಕು, ಹೌದಾ? ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಉಳಿದ ಆಪ್ಷನ್ಗಳಾದ ಓಡೋಮೀಟರ್ಗಳನ್ನು ಕೂಡ ಯೂಸ್ ಮಾಡ್ತಾರೆ. ಬಟ್ ಏನಕ್ಕೆ ಯೂಸ್ ಮಾಡ್ತಾರೆ ಹೇಳ್ತೀನಿ. ಹೈಗ್ರೋಮೀಟರ್ ಕೂಡ ಯೂಸ್ ಮಾಡ್ತಾರೆ, ರೇಡಾರ್ ಕೂಡ ಯೂಸ್ ಮಾಡ್ತಾರೆ. ಓಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಒಂದು ವಾಹನಗಳು ಚಲಿಸಿರ್ತಕ್ಕಂಥ ಒಂದು ಎಷ್ಟು ಕಿಲೋಮೀಟ್ರ್ ಆ ವಾಹನ ರನ್ ಆಯಿತು ಅಂತಕ್ಕಂಥದ್ದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಏನು ಮಾಡ್ತೀವಿ, ಓಡೋಮೀಟರ್ನ ಯೂಸ್ ಮಾಡ್ತೀವಿ, ಹೌದಾ? ಇನ್ನು ಹೈಗ್ರೋಮೀಟರ್ ತೊಗೊಂಡ್ರೆ ಒಂದು ವಾತಾವರಣದ ಒಂದು ಆರ್ದ್ರತೆಯನ್ನು ಅಳೆಯುವ ಸಲುವಾಗಿ ಅದನ್ನು ಯೂಸ್ ಮಾಡ್ತೀವಿ. ವಾತಾವರಣದ ಆರ್ದ್ರತೆಯನ್ನು ಮೆಜರ್ಮೆಂಟ್ ಮಾಡೋ ಸಲುವಾಗಿ ಹೈಗ್ರೋಮೀಟರ್ನ ಯೂಸ್ ಮಾಡ್ತೀವಿ. ಇದೇ ಥರ ರೇಡಾರ್ನ ಎದಕ್ಕೆ ಯೂಸ್ ಮಾಡ್ತೀವಿ ನಾವು, ಹಾರತಕ್ಕಂಥ ವಿಮಾನ ಇರುತ್ತಲ್ವ, ಸೊ ಅದರ ಒಂದು ದಿಕ್ಕು ಮತ್ತು ಒಂದು ಮೂಲವನ್ನು ತಿಳಿಯೋ ಸಲುವಾಗಿ ಏನು ಯೂಸ್ ಮಾಡ್ತಾರೆ, ಈ ಒಂದು ರೇಡಾರ್ ಅಂತಕ್ಕಂಥ ಮಷಿನ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಏನಪ್ಪ ಅಂದರೆ ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ಲ್ಯಾಕ್ಟೋಮೀಟರು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ 34 ನೋಡಿ,
ಲೋಹ ಮತ್ತು ಅಲೋಹಗಳ ಮಧ್ಯೆ ಗುಣಲಕ್ಷಣ ಇರ್ತಕ್ಕಂತಹ ಮೂಲ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ? ನೋಡಿ, ಲೋಹ ಲೋಹ ಅಂದ್ರೇನು? ಮೆಟಲ್ಸ್ ಅಂತ ಕರಿತೀವಿ, ಹೌದಾ? ಸೊ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್, ಮತ್ತು ಒಂದು ನಾನ್ ಮೆಟಲ್ಸ್ಗಳ ಪ್ರಾಪರ್ಟೀಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ದೇ ಆರ್ ನೋನ್ ಆ್ಯಸ್ ಏನಂತ ಕರಿತೀವಿ ಅದಕ್ಕೆ? ಮೆಟಲ್ಸ್ ಮತ್ತು ಲೋಹ ಮತ್ತು ಅಲೋಹಗಳ ಮಧ್ಯೆ ಇರ್ತಕ್ಕಂಥ ಗುಣಲಕ್ಷಣಗಳು ಲೋಹ ಅಂತ ಕರಿತೀವ, ಇದು ಅಂತೂ ಆಗಲ್ಲ. ಅಲೋಹ ಅಂತ ಕರಿತೀವ, ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡು ಲೋಹಾಭಗಳು, ಮೆಟಲೈಡ್ಸ್. ಸೊ ಇದು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಮೆಟಲೈಡ್ಸ್ ಅಂದರೆ ದ ಪ್ರಾಪರ್ಟೀಸ್ ಇನ್ ಬಿಟ್ವೀನ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ದೇ ಆರ್ ನೋನ್ ಆಸ್ ಮೆಟಲೈಡ್ಸ್ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇ ಆಪ್ಷನು ನೋಬೆಲ್ ಗ್ಯಾಸಸ್ಸೇ. ಸೊ ಇದಂತೂ ಆಗಲ್ಲ, ಯಾಕಂದರೆ ಇದರಲ್ಲಿ ಇರೋದೆಲ್ಲ ಗ್ಯಾಸಸ್ ಮಾಲಿಕ್ಯೂಲ್. ಸೊ ಗ್ಯಾಸಸ್ ಏನಾದರೂ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಆಗುತ್ತಾ? ಆಗಲ್ಲ, ಹೌದಾ? ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಲೋಹ ಮತ್ತು ಅಲೋಹಗಳ ಮಧ್ಯೆ ಗುಣಲಕ್ಷಣ ಇರತಕ್ಕಂತಹ ಮೂಲ ವಸ್ತುಗಳಿಗೆ ಲೋಹಾಭಗಳು ಅಥವಾ ಇಂಗ್ಲೀಷ್ನಲ್ಲಿ ಮೆಟಲೈಡ್ಸ್ ಅಂತ ಕರೀತಾರೆ. ಓಕೆ, ಸಿಂಪಲ್ ಕ್ವಶನ್ ಇದೆ, ಸಿಂಪಲ್ ಆಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ, 35ನೇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 35ನೇದು. ಅತ್ಯಂತ ಹಗುರವಾದ ಲೋಹ ಯಾವುದು? ಸೊ ಸ್ನೇಹಿತರೆ, ಇಲ್ಲಿ ಕ್ವಶನ್ ಏನೇನು ಬರುತ್ತೆ ನೋಡಿ. ಒಂದನೇದು ಕ್ವಶನ್ ಬರುತ್ತೆ, ಅತ್ಯಂತ ಹಗುರವಾದ ಲೋಹ ಯಾವುದು? ಅತ್ಯಂತ ಭಾರವಾದ ಲೋಹ ಯಾವುದು? ಅತ್ಯಂತ ಬೆಲೆ ಬಾಳುವ ಲೋಹ ಯಾವುದು? ಸೊ ಈ ಥರ ಎಲ್ಲ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಇದು ರಿಲೇಟೆಡ್ 100% ಒಂದು ಕ್ವಶನ್ ಬಂದಿರುತ್ತೆ. ಸೊ ಹೀಗಾಗಿ ಪ್ರಶ್ನೆಗಳನ್ನ ಸ್ವಲ್ಪ ಲಕ್ಷಿಟ್ಟು ಕೇಳ್ಬೋದು. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ನೋಡಿ. ಆಸ್ಮಿಯಮ್ ಇದೆ, ಪಾದರಸ ಇದೆ, ಲಿಥಿಯಮ್ ಇದೆ, ಪ್ಲಾಟಿನಮ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಇದಿಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಲಿಥಿಯಮ್ ಅಂತ ಹೇಳ್ತೀವಿ. ಯಾಕಂದರೆ ಲಿಥಿಯಮ್ ಹೆಂಗಿದೆ ಅಂದರೆ ಇದು ಅತ್ಯಂತವಾದ ಒಂದು ಹಗುರವಾಗಿರ್ತಕ್ಕಂಥ ಲೋಹ ಅಂತ ಹೇಳ್ತೀವಿ. ಇನ್ನು ಈ ಆಸ್ಮಿಯನ್ನ ತೊಗೊಂಡ್ರೆ, ಆಸ್ಮಿಯ ಏನಂತ ಹೇಳ್ತೀವಿ ನಾವು? ಅತ್ಯಂತ ಭಾರವಾದ ಲೋಹ ಅಂತಕ್ಕಂಥದ್ದನ್ನು ನಾವು ಇದನ್ನು ಏನು ಮಾಡ್ತೀವಿ? ಒಂದು ಪರಿಚಯ ತಮಗೂ ಇದೆ, ನಮಗೆಲ್ಲರಿಗೂ ಕೂಡ ಇದೆ. ಅತ್ಯಂತ ಭಾರವಾದ ಲೋಹ ಯಾವುದು? ಆಸ್ಮಿಯಮ್ ಅಂತ ಹೇಳ್ತೀವಿ. ಇನ್ನು ಈ ಪಾದರಸವನ್ನು ತೊಗೊಂಡ್ರೆ, ಪಾದರಸ ನಾವೇನಂತ ಹೇಳ್ತೀವಿ? ಒಂದು ದ್ರವ ರೂಪದ ಲೋಹ ಅಂತ ಹೇಳ್ತೀವಿ, ಹೌದಲ್ವಾ? ದ್ರವ ರೂಪದ ಲೋಹ ಅಂತಕ್ಕಂಥದ್ದು ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಮರಿಕ್ಯೂರಿ ಅಂದರೆ ಪಾದರಸ ಅಂತ ಹೇಳ್ತೀವಿ. ಇನ್ನು ಪ್ಲಾಟಿನಮ್ ತೊಗೊಂಡ್ರೆ, ಪ್ಲಾಟಿನಮ್ನ ಏನಂತ ಕರಿತೀವಿ ನಾವು? ಅತ್ಯಂತ ಬೆಲೆ ಬಾಳುವ ಲೋಹ ಅಂತ ಹೇಳ್ತೀವಿ. ಬೆಲೆ ಬಾಳುವ ಲೋಹ ಯಾವುದು? ಪ್ಲಾಟಿನಮ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಲಿಥಿಯಮ್ ಅಂತ ಹೇಳ್ತೀವಿ. ಓಕೆ, ಅತ್ಯಂತ ಹಗುರವಾದ ಲೋಹ ಯಾವುದು? ಲಿಥಿಯಮು. ಅತ್ಯಂತ ಭಾರವಾದ ಲೋಹ ಯಾವುದು? ಆಸ್ಮಿಯಮು. ದ್ರವ ರೂಪದ ಲೋಹ ಯಾವುದು? ಪಾದರಸ. ಆಮೇಲೆ ಬೆಲೆ ಬಾಳುವ ಲೋಹ ಯಾವುದಂದರೆ ಪ್ಲಾಟಿನಮ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ 36. ಓಕೆ, ನೆಕ್ಸ್ಟ್ 36 ಕ್ವಶನ್ ನೋಡಿ. ಸ್ನಾಯು ಅಂಗಾಂಶದ ವಿಧಗಳು ಯಾವುವು ಅಂತ ಕೇಳ್ತಾರೆ. ಸ್ನಾಯು ಅಂಗಾಂಶ ಅಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಮಸ್ಕ್ಯುಲರ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಈ ಮಸ್ಕ್ಯುಲರ್ ಟಿಶ್ಯೂನಲ್ಲಿ ಇರ್ತಕ್ಕಂತಹ ವಿಧಗಳು ಎಷ್ಟು? ಒಂದೇ ಆಪ್ಷನ್ ನೋಡಿ, ಸ್ಕೆಲೆಟಲ್ ಮಸ್ಕ್ಯುಲರ್ ಟಿಶ್ಯೂ ಏನಾದರೂ ಬರುತ್ತಾ, ಅಥವಾ ಸ್ಮೂತ್ ಮಸ್ಕ್ಯುಲರ್ ಟಿಶ್ಯೂ ಏನಾದರೂ ಬರುತ್ತಾ, ಅಥವಾ ಕಾರ್ಡಿಯಾಕ್ ಮಸ್ಕ್ಯುಲರ್ ಟಿಶ್ಯೂ ಏನಾದರೂ ಬರುತ್ತಾ, ಅಥವಾ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಸ್ಕೆಲೆಟಲ್ ಮಸ್ಕ್ಯುಲರ್ ಟಿಶ್ಯೂ, ಆಮೇಲೆ ಸ್ಮೂತ್ ಮಸ್ಕ್ಯುಲರ್ ಟಿಶ್ಯೂ, ಕಾರ್ಡಿಯಾಕ್ ಮಸ್ಕ್ಯುಲರ್ ಟಿಶ್ಯೂ. ಸೊ ಇವೆಲ್ಲವೂ ನಾವು ಏನಂತ ಹೇಳ್ತೀವಿ? ಮಸ್ಕ್ಯುಲರ್ ಟಿಶ್ಯೂ. ಸೊ ಇಲ್ಲಿದೆ ನೋಡಿ, ಮಸ್ಕ್ಯುಲರ್ ಟಿಶ್ಯೂ. ಪ್ರತಿಯೊಂದಕ್ಕೆ ಮಸ್ಕ್ಯುಲರ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ. ಸೊ ಇದಂದರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲೇ ನಿಮಗೆ ನೋಡೋಕೆ ಸಿಗುತ್ತೆ. ಸ್ನಾಯು ಅಂಗಾಂಶ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ನಾಯು ಅಂಗಾಂಶ, ಪಟ್ಟಿ ರಹಿತ ಸ್ನಾಯು ಅಂಗಾಂಶ, ಹೃದಯ ಸ್ನಾಯು ಅಂಗಾಂಶ. ಸೊ ಸ್ನಾಯು ಅಂಕಲೇ ಬಂತಲ್ವ ಎಲ್ಲೂ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಸೊ ಇನ್ನು ಇದ್ರ ಬಿಟ್ಟರೆ ಪಟ್ಟಿ ಸಹಿತ ಸ್ನಾಯು ಅಂಗಾಂಶ ಎಲ್ಲಿರುತ್ತಪ್ಪ ಅಂದರೆ ಇವೆಲ್ಲಿರ್ತವೆ ಅಂದರೆ ಸ್ನಾಯು ಮತ್ತು ಕಂಕಾಲಗಳ ಮಧ್ಯಗಳಲ್ಲಿ ಇರ್ತಕ್ಕಂತಹ ಒಂದು ಅಂಗಾಂಶ ಅಂತ ಹೇಳ್ತೀವಿ, ಟಿಶ್ಯೂಸ್ ಅಂತ ಹೇಳ್ತೀವಿ. ಇನ್ನು ಪಟ್ಟಿ ರಹಿತ, ಇಲ್ಲಿ ರಹಿತ ಇದೆ, ಸಾರಿ ಕ್ಷಮಿಸಿ, ಇದು ಆ್ಯಕ್ಚುಲಿ ರಹಿತ ಬೇಕಾಗಿತ್ತು. ಓಕೆ, ಪಟ್ಟಿ ರಹಿತ ಸ್ನಾಯು ಅಂಗಾಂಶ ಇದೆಲ್ಲಿರ್ತಪ್ಪ ಅಂದರೆ ಪಟ್ಟಿ ರಹಿತ ಒಳ ಅಂಗಗಳಲ್ಲೇ ಕಂಡು ಬರ್ತಕ್ಕಂಥ ಒಂದು ಟಿಶ್ಯೂಸ್ ಅಂತ ಹೇಳ್ತೀವಿ. ಜಾಸ್ತಿ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಜಠರ ಆಗಿರ್ಬೋದು ಅಥವಾ ಅನ್ನನಾಳ ಆಗಿರ್ಬೋದು. ಸೊ ಈ ಥರ ಇಲ್ಲೆಲ್ಲ ಕಂಡು ಬರೋದೇ ಇದು ಯಾವುದು? ಸ್ಮೂತ್ ಮಸ್ಕ್ಯುಲರ್ ಟಿಶ್ಯೂಸ್. ಇನ್ನು ಹೃದಯ ಸ್ನಾಯು ಅಂಗಾಂಶ ಇಲ್ಲಿ ಹೆಡ್ಡಿಂಗ್ನಲ್ಲಿ ಕೊಟ್ಟಿದ್ರೆ, ಇಲ್ಲಿ ಹೃದಯ ಅಂದರೆ ಎಲ್ಲಿ ಬರುತ್ತೆ ಅಂದರೆ ಇದು ಹೃದಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಟಿಶ್ಯೂಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲನೇ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ ಇದೆ ಕ್ವಶನ್ನು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ 37 ಕ್ವಶನ್ ನೋಡಿ, ಏನು ಹೇಳುತ್ತೆ? ಇರಿಥ್ರೋಸೈಟ್ಸ್ ಎಂದರೆ, ಇರಿಥ್ರೋಸೈಟ್ಸ್ ಅಂದರೆ ಇಂಗ್ಲೀಷ್ನಲ್ಲಿ ಈ ಥರ ಬರೀತಾರೆ, EROTH ಇರಿಥ್ರೋಸೈಟ್ಸ್ ಎಂದರೆ ಏನಂತ ಕೇಳ್ತಾರೆ. ಇರಿಥ್ರೋಸೈಟ್ಸ್ ಎಂದರೆ ಆಪ್ಷನ್ ನೋಡಿ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು. ಸೊ ಕೆಂಪು ರಕ್ತ ಕಣಕ್ಕೆ ಏನಂತ ಕರೀತಾರೆ ಇಂಗ್ಲೀಷ್ನಲ್ಲಿ?
RBC ಅಂತ ಕರೀತಾರೆ, ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ. ಬಿಳಿ ರಕ್ತ ಕಣಕ್ಕೆ WBC ಅಂತ ಕರೀತಾರೆ. ಸೊ ತಮಗೆಲ್ಲ ಗೊತ್ತಿದೆ. ಕಿರುತಟ್ಟೆಗಳು ಅಂದರೆ ಪ್ಲೇಟ್ಲೆಟ್ಸ್ ಅಂತ ಕರೀತಾರೆ, ಪ್ಲೇಟ್ಲೆಟ್ಸ್. ಹೌದಾ, ಪ್ಲೇಟ್ಲೆಟ್ಸ್. ಇನ್ನು ಆಪ್ಷನ್ ಡಿ, ಬ ಮತ್ತು ಕ ಏನಾದರೂ ಆಗುತ್ತಾ ಅಂತ ಕೇಳ್ತಾರೆ. ಸೊ ತಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಎರಿಥ್ರೋಸೈಟ್ಸ್ ಅಂದರೆ ಕೆಂಪು ರಕ್ತ ಕಣಗಳು ಅಂತ ಹೇಳ್ತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಇದಕ್ಕೆ RBC, ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಇದೇ ಥರ WBC ಏನಾದರೂ ತೊಗೊಂಡ್ರೆ ಅದಕ್ಕೆ ಲಿಂಫೋಸೈಟ್ಸ್ ಅಂತ ಕರೀತಾರೆ. ಲಿಂಫೋಸೈಟ್ಸ್ ಅಂದ್ರೆ WBC. ಇನ್ನು ಕಿರುತಟ್ಟೆಗಳಂದರೆ ಪ್ಲೇಟ್ಲೆಟ್ಸ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಎರಿಥ್ರೋಸೈಟ್ಸ್ ಅಂದರೆ RBC ಅಂತ ಹೇಳ್ತೀವಿ, ಕೆಂಪು ರಕ್ತ ಕಣಗಳು. ಅದೇ ಥರ ಲಿಂಫೋಸೈಟ್ಸ್ ಅಂದರೆ WBC ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳಂತ ಹೇಳ್ತೀವಿ. ಸೊ ಕ್ವಶನ್ಗಳು ಸಿಂಪಲ್ ಇರುತ್ತೆ, ಜಸ್ಟ್ ನಮಗೆ ಕನ್ಫ್ಯೂಸ್ ಮಾಡ್ತಿರ್ತಾರೆ ಎಕ್ಸಾಮ್ನಲ್ಲಿ. ಸೊ ಯಾವ ಥರ ಕೇಳಬೇಕು ವಿದ್ಯಾರ್ಥಿಗಳ ಕ್ವಶನ್ ಅಂತ. ಓಕೆ, ಸೊ ಕ್ವಶನ್ ಏಜಿದೆ. ಸೊ ಇದನ್ನು ಕೂಡ ತಾವು ಸ್ವಲ್ಪ ವ್ಯವಸ್ಥಿತವಾಗಿ ಸ್ಟಡಿಯನ್ನು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 38ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಟಿಸಿಯನ್ನು ತಂಪು ಖಾರವಾಗಿ ಇಡಲು ಬಳಸುವ ತೈಲ ಯಾವುದು? ಟಿಸಿ ಅಂದ್ರೆ ಏನು? ಟ್ರಾನ್ಸ್ಫಾರ್ಮ್ ಇರುತ್ತಲ್ಲ, ಟಿಸಿ ಅಂದರೆ ನಮ್ಮೂರಲ್ಲಿ ಇರುತ್ತೆ, ಊರಲ್ಲಿ ಇರುತ್ತೆ, ನಮ್ಮ ಹೊಲದಲ್ಲಿ ಇರುತ್ತೆ, ಅಥವಾ ಸಿಟಿನಲ್ಲಿ ಆ ಕಡೆ ಕುಣಿಸಿರ್ತಾರಲ್ವ. ಸೊ ಟಿಸಿಯನ್ನು ನೋಡಿರ್ಬೋದಲ್ಲ. ಸೊ ಆ ಟಿಸಿನಲ್ಲಿ ಒಂದು ಆಯಿಲ್ನ ಯೂಸ್ ಮಾಡ್ತಾರೆ. ಆ ಆಯಿಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ತಂಪು ಅಂದರೆ ಕೋಲ್ಡ್ ಆಗಿರೋ ಸಲುವಾಗಿ ಅದನ್ನು ಯೂಸ್ ಮಾಡ್ತಾರೆ. ಆ ಆಯಿಲು ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಪಾಲಿಕ್ಲೋರಿನೇಟೆಡ್ ಬೈಫಿನಾಲ್ ಅಂತ ಇದೆ, ಪ್ಯಾರಾಫಿನಾಯಿಲ್ ಇದೆ, ವೆಜಿಟೇಬಲ್ ಆಯಿಲ್ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ತಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಆಪ್ಷನ್ ಡಿ ಅಂತೂ ಆಗಲ್ಲ. ಕ ಅಂದರೆ ವೆಜಿಟೇಬಲ್ ಆಯಿಲ್, ಇದು ಅಂತೂ ಕೂಡ ಆಗಲ್ಲ. ಪ್ಯಾರಾಫಿನಾಯಿಲ್ ಎಲ್ಲಿ ಯೂಸ್ ಮಾಡ್ತಾರೆ ಹೇಳಿ? ಸೊ ಪ್ಯಾರಾಫಿನಾಯಿಲ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ MP ಮತ್ತು BP ತೆಗೆಯುವ ಸಲುವಾಗಿ. ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರುತ್ತಲ್ಲ, ಯಾವುದೇ ಒಂದು ಕೆಮಿಕಲ್ ಕಂಪೌಂಡ್ ಇದ್ದರೆ ಆ ಕೆಮಿಕಲ್ ಕಂಪೌಂಡ್ದು ಒಂದೇ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ಗಳನ್ನು ತೆಗೆಯುವ ಸಲುವಾಗಿ ಈ ಪ್ಯಾರಾಫಿನ್ ಆಯಿಲ್ನ ಥೈಲ್ಸ್ ಟ್ಯೂಬ್ನಲ್ಲಿ ಯೂಸ್ ಮಾಡಿಕೊಂಡು ಹೀಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಎಷ್ಟು ಇರುತ್ತೆ ಟೆಂಪ್ರೇಚರ್ ಅಂತ. ಸೊ ನೀವೇನಾದರೂ ಪ್ರಾಕ್ಟಿಕಲಿ ಮಾಡಿದರೆ ತಮ್ಗೆ ಗೊತ್ತಿರ್ತಿಲ್ಲ ಅಂದರೆ ಅದು ಗೊತ್ತಿರಲ್ಲ. ಓಕೆ, ಇನ್ನು ಈ ಫಸ್ಟ್ ಆಪ್ಷನ್ ನೋಡಿ, ಪಾಲಿಕ್ಲೋರಿನೇಟೆಡ್ ಬೈಫಿನಾಲ್ ಆಯಿಲ್ ಇದೆ. ಸೊ ಈ ಆಯಿಲ್ನ ಟಿಸಿನಲ್ಲಿ ಕೂಲಿಂಗ್ ಏಜೆಂಟ್ಸ್ ಅಂತ ಅಲ್ಲಿ ಯೂಸ್ ಮಾಡ್ತಾರೆ. ಯಾವುದು? ಪಾಲಿಕ್ಲೋರಿನೇಟೆಡ್ ಬೈಫಿನಾಲ್ ಅಂತ ಇದೆಯಲ್ವಾ. ಸೊ ಇದನ್ನೇ ಟಿಸಿನಲ್ಲಿ ಯೂಸ್ ಮಾಡ್ತಕ್ಕಂಥ ಆಯಿಲ್ ಅಂತ ಹೇಳ್ತೀವಿ ಸಿಂಪಲ್ಲಾಗಿ. ಓಕೆ, ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್ ಇದೆ, ಸ್ವಲ್ಪದಲ್ಲೇ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 39 ನೋಡಿ ಏನು ಹೇಳುತ್ತೆ ನಮಗೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೇಳಿದರೆ. ಸೊ ನನಗನ್ನಿಸುತ್ತೆ ಬಹುತೇಕ ಆಲ್ರೆಡಿ ಒಂದು ಕ್ವಶನ್ ಬಂದಿದೆ ಇದ್ರ ಮೇಲೆ, ಹೌದಾ? ಸೊ ರಿಪೀಟಾಗಿ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ವಿದ್ಯುತ್ ಶಕ್ತಿ ಅಂದ್ರೇನು? ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಯಾವ ಒಂದು ಸಾಧನವನ್ನು ಬಳಸ್ತಾರೆ ಅಂತಕ್ಕಂಥ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ, DC ಮೋಟಾರ್ ಇದೆ, ಅಧೋಮುಖ ವಿದ್ಯುತ್ ಪರಿವರ್ತಕ ಇದೆ. ಸೊ ಅಂದರೆ TC ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಕ ಆಪ್ಷನ್, ಊರ್ಧ್ವಮುಖ ವಿದ್ಯುತ್ ಪರಿವರ್ತಕ ಅಂತ ಇದೆ, ಅದಕ್ಕೆ ಇಂಗ್ಲೀಷಲ್ಲಿ TC ಸ್ಟೆಪ್ ಅಪ್ ಅಂತ ಇದೆ. ಸೊ 4ನೇದು ಜನರೇಟರ್ ಅಂತ ಇದೆ. ಸೊ ತಮಗೆಲ್ಲ ಗೊತ್ತಿರಲಿ, ಜನರೇಟರ್ನ ಎದಕ್ಕೆ ನಾವು ಯೂಸ್ ಮಾಡ್ತೀವಪ್ಪ ಅಂದರೆ ಲೋ DC ಟು ಹೈ DC ಕನ್ವರ್ಟ್ ಮಾಡಬೇಕಾದ್ರೆ. DC ಅಂದರೆ ಏನು? ಡೈರೆಕ್ಟ್ ಕರೆಂಟ್. ಸೊ ಇದು ಕೂಡ ತಮ್ಗೆ ಗೊತ್ತಿರಲಿ, ಲೋ DC ಟು ಹೈ DC ಏನಾದರೂ ಕನ್ವರ್ಟ್ ಮಾಡಬೇಕಾದ್ರೆ ಅಲ್ಲಿ ಜನರೇಟರ್ಗಳನ್ನು ಯೂಸ್ ಮಾಡ್ತಾರೆ, ಹೌದಾ? ಇನ್ನು ಊರ್ಧ್ವಮುಖ ವಿದ್ಯುತ್ ಪರಿವರ್ತಕ ಅಂದರೆ TC ಸ್ಟೆಪ್ ಅಪ್, ಅಲ್ಲಿ ಏನು ಮಾಡ್ತಾರೆ ಅಂದರೆ AC ವೋಲ್ಟೇಜ್ನ ಜಾಸ್ತಿ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನೊಂದು ಆಪ್ಷನ್ ಬೈ ಏನು ಹೇಳ್ತೇವೆ ನೋಡಿ, ಅಧೋಮುಖ ವಿದ್ಯುತ್ ಪರಿವರ್ತಕ ಅಂದರೆ TC ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಏನು ಮಾಡ್ತಾರೆ, AC ವೋಲ್ಟೇಜ್ನ ಏನಾದರೂ ಕಮ್ಮಿ ಮಾಡಬೇಕಾದ್ರೆ ಅಲ್ಲಿ ಏನು ಯೂಸ್ ಮಾಡ್ತಾರೆ, ಇದು ಅಧೋಮುಖ ವಿದ್ಯುತ್ ಪರಿವರ್ತಕಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಆಪ್ಷನ್ ಇದೆ ನೋಡಿ, DC ಮೋಟಾರ್. ಸೊ ಈ DC ಮೋಟಾರ್ನ ಏನು ಮಾಡ್ತೀವಿ ನಾವು, ಇಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಏನಾದರೂ ಕನ್ವರ್ಟ್ ಮಾಡಬೇಕಾದ್ರೆ ಅವಾಗ ಅದನ್ನು ಯೂಸ್ ಮಾಡ್ತಾರೆ. ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದಪ್ಪ ಅಂದರೆ ಈ DC ಮೋಟಾರ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 40 ಎಕ್ದಮ್ ಥರ ಸಿಂಪಲ್ ಕ್ವಶನ್ ಇದೆ ನೋಡಿ. ಪರಮಾಣುವಿನ ಕೇಂದ್ರ ಭಾಗವನ್ನು ಏನೆಂದು ಕರೆಯುತ್ತಾರೆ? ಸಿಂಪಲ್ ಆ್ಯಂಡ್ ಮೋಸ್ಟ್ ಸಿಂಪಲ್ ಕ್ವಶನ್ ಇದೆ ಸ್ನೇಹಿತರೆ. ಪರಮಾಣುವಿನ ಕೇಂದ್ರ ಭಾಗವನ್ನು, ಯಾವುದೇ ಒಂದು ಅಟಮ್ಸ್ ಇದ್ದರೆ ಸೊ ಸೆಂಟರ್ ಆಫ್ ದ ಅಟಮ್ಸ್ ಏನಿದೆ, ಎಲ್ಲಿರುತ್ತೆ ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ನ್ಯೂಕ್ಲಿಯಸ್, ಇಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನು. ಸೊ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಸೊ ಈ ನ್ಯೂಕ್ಲಿಯಸ್ನಲ್ಲೇ ಇವೆಲ್ಲ ಪ್ರೆಸೆಂಟ್ ಇರುತ್ತೆ, ಇಲೆಕ್ಟ್ರಾನ್ ಇರುತ್ತೆ, ಪ್ರೋಟಾನ್ ಕೂಡ ಪ್ರೆಸೆಂಟ್ ಇರುತ್ತೆ, ಆಮೇಲೆ ನ್ಯೂಟ್ರಾನ್ ಕೂಡ ಪ್ರೆಸೆಂಟ್ ಇರುತ್ತೆ. ಎಲ್ಲಿರುತ್ತೆ ಇದೆಲ್ಲ? ನ್ಯೂಕ್ಲಿಯಸ್ನಲ್ಲಿ. ಸೊ ನ್ಯೂಕ್ಲಿಯಸ್ ಎಲ್ಲಿರುತ್ತೆ? ಪರಮಾಣುವಿನ ಒಂದು ಕೇಂದ್ರ ಭಾಗ ಅಂತ ಹೇಳ್ತೀವಿ. ಸಿಂಪಲ್ ಕ್ವಶನ್ ಇದೆ ಸ್ನೇಹಿತರೆ, ಡಿಫಿಕಲ್ಟಿ ಏನಿಲ್ಲ ಇದರಲ್ಲಿ. ಸೊ ಪರಮಾಣುವಿನ ಕೇಂದ್ರ ಭಾಗ ಯಾವುದು ಅಥವಾ ಸೆಂಟರ್ ಆಫ್ ದ ಅಟಮ್ಸ್ ಯಾವುದಪ್ಪ ಅಂದರೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ ಕ್ವಶನ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ 41.
ಓಕೆ, ನೆಕ್ಸ್ಟ್ 41 ಕ್ವಶನ್ ನೋಡಿ ಏನು ಹೇಳುತ್ತೆ. ಎಲ್ ಕವಚದಲ್ಲಿ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ. ಎಲ್ ಕವಚ, ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಒಂದು ಯಾವುದಾದ್ರೂ ಒಂದು ಎಲಿಮೆಂಟ್ಸ್ ಇದ್ದರೆ ಅಥವಾ ಒಂದು ಅಟಮ್ಸ್ ಇದ್ದರೆ ಆ ಅಟಮ್ಸ್ನಲ್ಲಿ KLMN ಅಂತ ಒಂದು 4 ಕವಚಗಳು ಇರ್ತವೆ. ಸೊ ತಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ ಕೂಡ ತಮಗೆಲ್ಲ. ಸೊ ಪ್ರತಿಯೊಂದಕ್ಕೆ ಇಂತಿಷ್ಟು ಇಲೆಕ್ಟ್ರಾನ್ಗಳು ಇರ್ತವೆ, ಅಂದರೆ ಗರಿಷ್ಠ ಮತ್ತು ಕನಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಇರುತ್ತೆ. ಸೊ ಇಲ್ಲಿ ಕೇಳಿರೋದು ಯಾವುದಪ್ಪ ಅಂದರೆ ಎಲ್ ಕವಚದಲ್ಲಿ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 8 ಅಂತ ಹೇಳ್ತೀವಿ. 8 ಇಲೆಕ್ಟ್ರಾನ್ಗಳು, ಗರಿಷ್ಠ 8 ಇಲೆಕ್ಟ್ರಾನ್ಗಳು ಎಲ್ ಕವಚದಲ್ಲಿ ಇರಬೇಕು. ಹೌದಾ? ಸೊ ಇನ್ನು 2 ಇದೆ. ಸೊ 2 ಎದ್ರ ಯಾವುದೋ ಒಂದು ಕವಚ ಇಲೆಕ್ಟ್ರಾನ್ ಅಪ್ಪ ಅಂದರೆ ಇದು ಕೆ, ಈ ಒಂದು ಕವಚದ ಒಂದು ಗರಿಷ್ಠ ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಇದೇ ಥರ 18ನ ತಗೊಂಡ್ರೆ ಇದು ಒಂದು ಎಮ್ ಕವಚದಲ್ಲಿ ಇರ್ತಕ್ಕಂಥ ಒಂದು ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಹೇಳ್ತೀವಿ. ಇದೇ ಥರ 32 ತಗೊಂಡ್ರೆ ಎನ್ ಕವಚಗಳಲ್ಲಿ ಇರ್ತಕ್ಕಂಥ ಗರಿಷ್ಠ ಒಂದು ಇಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಸಿಂಪಲ್ ನೆನಪಿಡೋಕೆ ಟ್ರೈ ಮಾಡಿ. ಕೆನಲ್ಲಿ ಎಷ್ಟಿರುತ್ತೆ? 2 ಇಲೆಕ್ಟ್ರಾನ್ಗಳು ಇರುತ್ತೆ. ಆಮೇಲೆ ಎಲ್ ತೊಗೊಂಡ್ರೆ 8 ಇಲೆಕ್ಟ್ರಾನ್ ಇರುತ್ತೆ. ಎಮ್ ತೊಗೊಂಡ್ರೆ 18 ಇಲೆಕ್ಟ್ರಾನ್ ಇರುತ್ತೆ. ಎನ್ ತೊಗೊಂಡ್ರೆ ಎಷ್ಟು? 32 ಇಲೆಕ್ಟ್ರಾನು ಪ್ರೆಸೆಂಟ್ ಇರುತ್ತೆ. ಸೊ ಇದು ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಇದಿಷ್ಟನ್ನು ನೀವು ಫಿಕ್ಸ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಮುಗೀತು. ಯಾವ್ದು ಬೇಕಾದ್ರೂ ಕೇಳಿ ಕ್ವಶನ್, ಕೆ ಕೇಳಿ, ಎಲ್, ಎಮ್, ಎನ್ ಬೇಕಾದ್ರೆ ಕೇಳಿದ್ರೆ ತಾವು ಇಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 42. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 42. ಕಿರುತಟ್ಟೆ ಅಂದ್ರೇನು? ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸೊ ಪ್ಲೇಟ್ಲೆಟ್ಸ್ಗಳ ಒಂದು ಕೊರತೆಯಿಂದ ಯಾವ ಕಾಯಿಲೆ ಉಂಟಾಗುತ್ತೆ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಹಿಮೋಫೋಲಿಯಾ ಇದೆ, ರಕ್ತಹೀನತೆ, ಲುಕುಮಿಯಾ ಮತ್ತು ದುಗ್ಧರಸ. ಸೊ ಈ ಥರ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳ ಪೈಕಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಹಿಮೋಫೀಲಿಯಾ ಅಂತ ಹೇಳ್ತೀವಿ. ಸೊ ಹಿಮೋಫೀಲಿಯಾ ಅಂದ್ರೆ ಏನಾಗುತ್ತಪ್ಪ ಅಂದರೆ ಒಂದು ಕಿರುತಟ್ಟೆಗಳು ಅಂದರೆ ಪ್ಲೇಟ್ಲೆಟ್ಸ್ಗಳ ಕೊರತೆಯಿಂದ ಉಂಟಾಗತಕ್ಕಂಥ ಕಾಯಿಲೆ ಅಂತ ಹೇಳ್ತೀವಿ. ಹಾಗಾದರೆ ರಕ್ತಹೀನತೆ ಹೇಗೆ ಉಂಟಾಗುತ್ತೆ? ತಮಗೆಲ್ಲ ಗೊತ್ತಿದೆ, ಇದರ ಒಂದು ಕೊರತೆಯಿಂದ ಉಂಟಾಗುತ್ತೆ. RBCಯ ಒಂದು ಕೊರತೆಯಿಂದ ಉಂಟಾಗುತ್ತೆ. RBC ಅಂದರೆ ಏನು? ರೆಡ್ ಬ್ಲಡ್ ಸೆಲ್ಸ್ ಏನಾದರೂ ನಿಮ್ಮಲ್ಲಿ ಕಮ್ಮಿ ಇದ್ದರೆ, ಸೊ ಅವಾಗ ನಮಗೆ ಈ ಒಂದು ರಕ್ತಹೀನತೆ ಅಂತಕ್ಕಂಥದ್ದು ಬರುತ್ತೆ. ಇದೇ ಥರ ಲುಕ್ಯುಮಿಯಾ ತೊಗೊಂಡ್ರೆ, ಲುಕ್ಯುಮಿಯಾ ಯಾವಾಗ ಬರುತ್ತೆ ನಮಗೆ? WBC ಏನಾದರೂ ಹೆಚ್ಚಾದಾಗ. ನೋಡಿ, WBC ಏನಾದರೂ ಹೆಚ್ಚಾದಾಗ ನಮಗೆ ಬರೋದು ಯಾವುದಪ್ಪ ಅಂದರೆ ಲುಕೇಮಿಯಾ ಅಂತಕ್ಕಂಥ ರೋಗ. ಇನ್ನು ದುಗ್ಧರಸ ಅಂದರೆ ಏನಿದು? ಒಂದು ರಕ್ತದ ವರ್ಣರಹಿತ ಭಾಗ ಅಂತ ಹೇಳ್ತೀವಿ. ರಕ್ತದ ವರ್ಣರಹಿತ ಭಾಗ ಅಂತ ಹೇಳ್ತೀವಿ. ಸೊ ಕ್ವಶನ್ ಈಜಿ ಇದೆ. ಪ್ಲೇಟ್ಲೆಟ್ಸ್ಗಳ ಕೊರತೆಯಿಂದ ಯಾವ ಕಾಯಿಲೆ ಬರ್ತದೆ ಅಂದರೆ ಹಿಮೋಫಿಲಿಯಾ ಅಂತಕ್ಕಂಥ ಕಾಯಿಲೆ ಬರುತ್ತೆ. RBCಯ ಕೊರತೆಯಿಂದ ಏನು ಬರುತ್ತೆ? ರಕ್ತಹೀನತೆ ಬರುತ್ತೆ. WBC ಹೆಚ್ಚಾದಾಗ ಏನು ಬರುತ್ತೆ? ಲುಕ್ಯುಮಿಯಾ ಬರುತ್ತೆ. ಆಮೇಲೆ ದುಗ್ಧರಸ ಅಂದ್ರೇನು? ರಕ್ತದ ಒಂದು ವರ್ಣರಹಿತ ಭಾಗ ಅಂತ ಹೇಳ್ತೇವೆ. ಓಕೆ, ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 42 ನೋಡಿ ಹೇಳುತ್ತೆ ನಮಗೆ, ಮೂಳೆಗಳಲ್ಲಿ ಕಂಡುಬರುವ ರಸಾಯನ ಯಾವುದು? ನಮ್ಮ ಬೋನ್ಸ್ನಲ್ಲಿ, ಮೂಳೆ ಅಂದ್ರೇನು? ಬೋನ್ಸ್. ಸೊ ಬೋನ್ಸ್ನಲ್ಲಿ ಕಂಡು ಬರ್ತಕ್ಕಂಥ ಕೆಮಿಕಲ್ಸ್ ಯಾವುದು ಅಂತ ಕೇಳ್ತಾರೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು, ಕ್ಯಾಲ್ಸಿಯಂ ಫಾಸ್ಫೇಟ್, ಕೊಲಾಜಿನ್, ಅ ಮತ್ತು ಬ ಯಾವುದು ಅಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕೊಲಾಜಿನ್ ಅಲ್ಲ, ಅ ಮತ್ತು ಬ. ಅಂದರೆ ಕೊಲಾಜಿನ್ ಕೂಡ ಪ್ರೆಸೆಂಟ್ ಇರುತ್ತೆ ಮತ್ತು ಕ್ಯಾಲ್ಸಿಯಂ ಕೂಡ ಪ್ರೆಸೆಂಟ್ ಇರುತ್ತೆ. ಎಲ್ಲಿ? ಬೋನ್ಸ್. ಕೆಮಿಕಲ್ ಪ್ರೆಸೆಂಟ್ ಇನ್ ದ ಬೋನ್ಸ್, ಕ್ಯಾಲ್ಸಿಯಂ ಫಾಸ್ಫೇಟ್ ಆ್ಯಂಡ್ ಕೊಲಾಜಿನು. ಮೂಳೆಗಳಲ್ಲಿ ಕಂಡುಬರುವ ರಸಾಯನ ಯಾವುದಪ್ಪ ಅಂದರೆ ಯಾವುದು? ಕ್ಯಾಲ್ಸಿಯಂ ಫಾಸ್ಫೇಟ್ ಕೂಡ ಪ್ರೆಸೆಂಟ್ ಇರುತ್ತೆ, ಇನ್ನೊಂದು ಕೊಲಾಜಿನ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಹೀಗಾಗಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಅ ಮತ್ತು ಬ ಅಂತಕ್ಕಂಥ ಆಪ್ಷನ್ನ ತಾವು ಚಾಯ್ಸ್ ಮಾಡಬೇಕಾಗುತ್ತೆ. ಸಪೋಸ್ ಇಲ್ಲಿ ಏನಾದರೂ ಕ್ಯಾಲ್ಸಿಯಂ ಫಾಸ್ಫೇಟ್ ಕೊಟ್ಟಿದ್ರೆ ಇದನ್ನಷ್ಟೇ ರೈಟ್ ಮಾಡಿ, ಅಥವಾ ಏನಾದರೂ ಕೊಲಾಜಿನ್ ಕೊಟ್ಟಿದ್ರೆ ಕೊಲಾಜಿನ್ ಅಷ್ಟೇ ರೈಟ್ ಮಾಡಿ. 2 ಕೊಟ್ಟಿದ್ರೆ 2 ಆಪ್ಷನ್ ಇರುತ್ತೆ ಅಲ್ಲಿ. ಸೊ ಆ ಒಂದು ಆಪ್ಷನ್ನ ತಾವು ಚಾಯ್ಸ್ ಮಾಡಬೇಕಾಗುತ್ತೆ. ಓಕೆ, ಸಿಂಪಲ್ ಕ್ವಶನ್ ಇದೆ. ಮೂಳೆಗಳಲ್ಲಿ ಕಂಡುಬರುವ ರಸಾಯನ ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಕೊಲಾಜಿನು. ಓಕೆ, ನೆಕ್ಸ್ಟ್ ಕ್ವಶನ್. ಕೆಲವೊಂದು ಕ್ವಶನ್ಗಳು ಏನು ಮಾಡ್ತಾರೆ, ನಿಮಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ ಒಂದು ಸ್ವಲ್ಪ ಕ್ವಶನ್ಗಳನ್ನು ನೋಡಿ ಏನು ಕೇಳಿದ್ರೆ. ಕ್ವಶನ್ ನಂಬರ್ 44, ಕೆಳಗಿನವುಗಳ ಪೈಕಿ ಯಾವ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ? ಕ್ವಶನ್ ನೋಡಿ, ಕೆಳಗಿನ ಸಂಯುಕ್ತಗಳ ಪೈಕಿ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಎಲ್ಲ ಕೆಮಿಕಲ್ಸ್ ಮ್ಯಾಕ್ಸಿಮಮ್ ಏನು ಮಾಡುತ್ತೆ? ಕರೆಂಟ್ ಫ್ಲೋ ಮಾಡ್ತವೆ. ಬಟ್ ಕರೆಂಟ್ ಫ್ಲೋ ಮಾಡೋಕ್ಕೆ ಬಿಡಲ್ಲ ಅಂತಕ್ಕಂಥ ಕೆಮಿಕಲ್ಸ್ಗಳು ಯಾವುದಿದೆ ಅಂತ ಕೇಳಿದರೆ ಕಾಪರ್ ಸಲ್ಫೇಟ್, ಸಲ್ಫ್ಯೂರಿಕ್ ಆಮ್ಲ, ಸೋಡಿಯಂ ಕ್ಲೋರೈಡ್, ಸಕ್ಕರೆ. ಸೊ ಈ ಕಾಪರ್ ಸಲ್ಫೇಟ್ ಆಗಿರ್ಬೋದು, ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿರ್ಬೋದು, ಆಮೇಲೆ ಸೋಡಿಯಂ ಕ್ಲೋರೈಡ್ ಆಗಿರ್ಬೋದು. ಸೊ ಈ ಮೂರನ್ನು ಏನಾದ್ರು ನೋಡಿದ್ರೆ ನಮ್ಗೆ ಏನು ಅನಿಸುತ್ತೆ? ತಾವು ಏನಾದ್ರು ಸ್ಟಡಿ ಮಾಡಿದ್ರೆ ತಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಈ ಪ್ರತಿಯೊಂದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರೋಲೈಟ್ಸ್. ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು? ಫ್ಲೋ ಆಫ್ ಕರೆಂಟು
ಹೌದಾ? ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ರಿ, ಹರಿಯಲು ಬಿಡುವುದಿಲ್ಲ ಅಂತಕ್ಕಂಥದ್ದು ಯಾವುದಿಲ್ಲಿ, ಉಳಿದಿರೋ ಆಪ್ಷನ್ ಯಾವುದಿಲ್ಲಿ, ಸಕ್ಕರೆ. ಸೊ ಸಕ್ಕರೆ ಏನು ಮಾಡ್ತಪ್ಪ ಅಂದರೆ ಕರೆಂಟ್ನ ಫ್ಲೋ ಮಾಡೋಕ್ಕೆ ಬಿಡಲ್ಲ. ಬಟ್ ಉಳಿದ ಕಾಪರ್ ಸಲ್ಫೇಟು, ಸಲ್ಫ್ಯೂರಿಕ್ ಆ್ಯಸಿಡು, ಸೋಡಿಯಂ ಕ್ಲೋರೈಡ್ ಏನು ಮಾಡುತ್ತೆ, ಕರೆಂಟ್ನ ಫ್ಲೋ ಮಾಡುತ್ತೆ. ಬಟ್ ಸಕ್ಕರೆ ಏನು ಮಾಡುತ್ತೆ, ಕರೆಂಟ್ನ ಫ್ಲೋ ಮಾಡಲ್ಲ. ಸೊ ಈ ಥರ ಕ್ವಶನ್ಗಳನ್ನು ಕೂಡ ನಿಮ್ಗೆ ಕೇಳಿರ್ತಾರೆ, ಕನ್ಫ್ಯೂಸ್ ಮಾಡಿಬಿಟ್ಟಿರ್ತಾರೆ ನಿಮ್ಮ ಕ್ವಶನ್ಗಳನ್ನು. ಕರೆಂಟ್ ಹರಿಯೋದು ಯಾವುದರಲ್ಲಿ ಮತ್ತು ಕರೆಂಟ್ ಯಾವುದ್ರಲ್ಲಿ ಹರಿಯೋದಿಲ್ಲ. ಸೊ ಇದು ಕೂಡ ತಮಗೆ ಗೊತ್ತಿರಲಿ. ಫ್ಲೋ ಆಫ್ ಕರೆಂಟು, ನಾನ್ ಫ್ಲೋ ಆಫ್ ಕರೆಂಟು, ಇದು ಕೂಡ ತಮ್ಗೆ ಗೊತ್ತಿರಬೇಕು. ಸೊ ಗೊತ್ತಿದ್ರೆ ಇಂಥ ಕ್ವಶನ್ಗಳನ್ನು ತಾವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ ಓಕೆ, ಕ್ವಶನ್ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 45 ಏನು ಹೇಳುತ್ತೆ, ವಿದ್ಯುತ್ ಫ್ಯೂಸ್ ಯಾವುದರ ಮಿಶ್ರಣ ಅಂತ ಕೇಳ್ತಾರೆ. ಸೊ ವಿದ್ಯುತ್ ಫ್ಯೂಸ್ ಅಂದರೆ ಎಲೆಕ್ಟ್ರಿಕಲ್ ಫ್ಯೂಸ್ ಇರುತ್ತಲ್ಲ ನಮ್ಮ ಮನೆಯಲ್ಲಿ. ಸೊ ಆ ಫ್ಯೂಸ್ನಲ್ಲಿ ಇರ್ತಕ್ಕಂತಹ ಮಿಶ್ರಣ ಯಾವುದಿರುತ್ತೆ. ಆಪ್ಷನ್ ನೋಡಿ, ಸೀಸ್ ಮತ್ತು ತವರಿದೆ, ನೈಕ್ರೋಮ್ ಇದೆ, ಫೆರಸ್ ಇದೆ, ನಿಕ್ಕೆಲ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೀಸ್ ಮತ್ತು ತವರ ಅಂತ ಹೇಳ್ತೀವಿ. ಯಾಕಂದರೆ ಸೀಸ್ ಮತ್ತು ತವರ ಇದನ್ನೇ ಯಾಕೆ ಯೂಸ್ ಮಾಡ್ತಾರೆ, ಯಾಕಂದರೆ ಅತಿ ಹೆಚ್ಚು ರೋಧ ಇರ್ತಕ್ಕಂತಹ ಒಂದು ಮಿಶ್ರಣ ಅಂತ ಹೇಳ್ತೀವಿ. ಅತಿ ಹೆಚ್ಚು ಹೆಚ್ಚು ರೋಧ ಇರುವ ಧಾತುಗಳಂತ ಹೇಳ್ತೀವಿ ಇವುಗಳೆಲ್ಲ. ಸೊ ಹೀಗಾಗಿ ಈ ಸೀಸ ಮತ್ತು ತವರನ್ನ ಮಿಕ್ಸಪ್ ಮಾಡಿ ಏನು ಮಾಡ್ತಾರೆ, ಒಂದು ಎಲೆಕ್ಟ್ರಿಕಲ್ ಫ್ಯೂಸ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಈ ಫೆರಸ್ ಮತ್ತು ನಿಕೆಲ್ನ ತೊಗೊಂಡ್ರಿ, ಇವನ್ನ ನಾವು ಏನಂತ ಇದನ್ನೇ ಯೂಸ್ ಕೆಲವೊಂದು ಟೈಮಲ್ಲಿ ಯೂಸ್ ಮಾಡಿರ್ತಾರೆ. ಬಟ್ ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ. ಯಾಕೆ ಯೂಸ್ ಮಾಡಲ್ಲ, ಇದೇನಪ್ಪ ಅಂದರೆ ಅತಿ ಕಡಿಮೆ ರೋಧ ಇರತಕ್ಕಂತಹ ಒಂದು ಧಾತುಗಳು ಅಂತ ಹೇಳ್ತೀವಿ, ಫೆರಸ್ ಮತ್ತು ನಿಕ್ಕೆಲ್ನ. ಇನ್ನು ನೈಕ್ರೋಮ್ ತೊಗೊಂಡ್ರೆ, ನೈಕ್ರೋಮ್ ಅಂದರೆ ಇದರಲ್ಲಿ ನಿಕ್ಕೆಲ್ ಇರುತ್ತೆ, ಕ್ರೋಮಿಯಂ ಬರುತ್ತೆ ಮತ್ತು ಫೆರಸ್, ಈ ಮೂರು ಥರ ಒಂದು ಮಿಶ್ರಣ ಮಾಡಿ ಒಂದು ಏನು ಮಾಡ್ತಾರೆ, ಒಂದು ಮಿಶ್ರಣ ತಯಾರು ಮಾಡಿ ಒಂದು ಅಲಾಯ್ಸ್ನ ತಯಾರು ಮಾಡ್ತಾರೆ. ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲಪ್ಪ ಅಂದರೆ ನಮ್ಮ ಐರನ್ ಇರುತ್ತಲ್ಲ, ಇಸ್ತ್ರಿ ಪೆಟ್ಟಿಗೆ ಇರುತ್ತಲ್ವ, ಸೊ ಅದರಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ವಿದ್ಯುತ್ ಒಲೆ ಆಗಿರ್ಬೋದು ಅಥವಾ ಬಾಯ್ಲರ್ ಆಗಿರ್ಬೋದು, ಸೊ ಅದರಲ್ಲಿ ಏನೋ ಒಂದು ಮಿಶ್ರಣನ ಯೂಸ್ ಮಾಡ್ಕೊಂಡು ತಯಾರು ಮಾಡಿರ್ತಾರಲ್ಲ ಆ ಅಲಾಯ್ಸ್ನ ಜಾಸ್ತಿ ಯೂಸ್ ಮಾಡೋದು ಅಲ್ಲೇ. ಅದು ತಯಾರು ಮಾಡಿರೋ ಅದರಿಂದಪ್ಪ ಅಂದರೆ ನೈಕ್ರೋಮ್ ಅಂದರೆ ನಿಕ್ಕೆಲ್, ಕ್ರೋಮಿಯಂ ಮತ್ತು ಫೆರಸ್. ಇಲ್ಲಿ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಸಲ ಹೇಳ್ತೀನಿ, ಎಲೆಕ್ಟ್ರಿಕಲ್ ಫ್ಯೂಸ್ ಯಾವುದರಿಂದ ತಯಾರು ಮಾಡ್ತಾರೆ ಅಂದರೆ ಸೀಸ್ ಮತ್ತು ತವರು, ಇದನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಫ್ಯೂಸ್ಗಳನ್ನು ತಯಾರು ಮಾಡಿರ್ತಾರೆ. ಓಕೆ, ಯಾಕೆ ಇದನ್ನೇ ಯೂಸ್ ಮಾಡ್ತಾರೆ, ಇದರಲ್ಲಿ ಅತಿ ಹೆಚ್ಚು ರೋಧ ಇರತಕ್ಕಂಥ ಒಂದು ಕೆಪಾಸಿಟಿ ಇದರಲ್ಲಿರುತ್ತೆ. ಸೊ ಹೀಗಾಗಿ ಈ ಒಂದು ಸೀಸ್ ಮತ್ತು ತವರುಗಳಿಂದ ತಯಾರಿಸಿದ ಮಿಶ್ರಣವನ್ನು ಜಾಸ್ತಿಯಲ್ಲಿ ಯೂಸ್ ಮಾಡ್ತಾರೆ. ಓಕೆ ಓಕೆ, ಕ್ವಶನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಓಕೆ, ನೆಕ್ಸ್ಟು 46 ಕ್ವಶನ್ ನೋಡಿ ಏನು ಹೇಳುತ್ತೆ, ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ ಏನಾದರೂ ಅನಿಲವಾಗಿದ್ದಂದರೆ ಏನು, ಗ್ಯಾಸ್ವಾಗಿದ್ದರೆ ಯಾವ ಒಂದು ಚಿಹ್ನೆಯಿಂದ ತೋರಿಸ್ತಾರೆ. ಅಂದರೆ ಇಲ್ಲಿ ಕ್ವಶನ್ ಏನು ಕೇಳಿದ್ರೆ ಅವರು, ಸಪೋಸು A+B 2 ರಿಯಾಕ್ಟೆಂಟ್ ಇದೆ. ಸೊ ಇದರಿಂದ C ಅಂತಕ್ಕಂಥ ಒಂದು ರಿಯಾಕ್ಟೆಂಟ್ ತಯಾರಾಗುತ್ತೆ, ಪ್ರಾಡಕ್ಟು ತಯಾರಾಗುತ್ತೆ. ಈ ಪ್ರಾಡಕ್ಟ್ ಏನಾದರೂ ಗ್ಯಾಸಸ್ ಸ್ಟೇಟ್ನಲ್ಲಿದ್ದರೆ ಅದನ್ನು ಯಾವ ಒಂದು ಚಿಹ್ನೆಯಿಂದ ತೋರಿಸ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಅಂಡರ್ಸ್ಟ್ಯಾಂಡ್ ಆಯಿತಾ ಕ್ವಶನು. ಒಂದು ರಿಯಾಕ್ಷನ್ ಇದೆ, ಸಪೋಸ್ A+B 2 ರಿಯಾಕ್ಟೆಂಟ್ ಇದೆ. ಈ ರಿಯಾಕ್ಟೆಂಟಿಂದ C ಅಂತಕ್ಕಂಥ ಒಂದು ಪ್ರಾಡಕ್ಟ್ ತಯಾರಾಗಿದೆ. ಸೊ ಈ ಪ್ರಾಡಕ್ಟು ಗ್ಯಾಸಸ್ ಸ್ಟೇಟ್ನಲ್ಲಿದೆ, ಅದನ್ನು ಯಾವ ಚಿಹ್ನೆಯಿಂದ ತೋರಿಸ್ತಾರೆ. ಸೊ ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಅದನ್ನು ಯಾವ ಒಂದು ಚಿಹ್ನೆಯಿಂದ ತೋರಿಸ್ತಾರಪ್ಪ ಅಂದರೆ ಆಪ್ಷನ್ ಡಿ, ಈ ಥರ ಎರೋ ಮಾರ್ಕ್ ಏನಾದರೂ ಅದರಲ್ಲಿ ಎರೋ ಮಾರ್ಕು ಮೇಲುಗಡೆ ಮುಖ ಮಾಡಿದರೆ ಅದನ್ನು ನಾವು ಗ್ಯಾಸಸ್ ಸ್ಟೇಟ್ನಲ್ಲಿ ಇದೆ ಅಂತ ತೋರಿಸ್ತೀವಿ. ಇದೇ ಥರ ಈ ಪ್ಲಸ್ ಸಿಂಬಲ್ ಇದೆ ನೋಡಿ, ಆಯ್ಕೆ ಅ ಸಿಂಬಲ್ ಪ್ಲಸ್ ಇದೆ. ಪ್ಲಸ್ ಅಂದರೆ ಏನು, ಎರಡು ರಿಯಾಕ್ಟೆಂಟ್ಗಳು ಏನಾದರೂ ರಿಯಾಕ್ಷನ್ ಇನ್ವಾಲ್ವ್ ಆಗ್ತಾ ಇದ್ದರೆ ಅದನ್ನು ಪಾಸಿಟಿವ್ ಈ ಒಂದು ಚಿಹ್ನೆಯಿಂದ ತೋರಿಸ್ತಾರೆ. ಇನ್ನು ಆಪ್ಷನ್ ಬಿ ಇದೆ ನೋಡಿ, ಎರಡು ಎರೋ ಮಾರ್ಕ್ ಇದೆ, ಒಂದು ಸೈಡು ಮುಂದೆ ಒಂದು ಸೈಡ್ ಹಿಂದೆ. ಅಂದರೆ ಇದಕ್ಕೆ ನಾವು ಏನಂತ ಕರಿತೀವಿ ಇದಕ್ಕೆ ಫಾರ್ವರ್ಡ್ ರಿಯಾಕ್ಷನ್ ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಬ್ಯಾಕ್ವರ್ಡ್ ರಿಯಾಕ್ಷನ್ ಏನಾದರೂ ಇದ್ದರೆ ಸೊ ಅದನ್ನು ನಾವು ಡಬಲ್ ಎರೋ ಮಾರ್ಕ್ ಮುಖಾಂತರ ತೋರಿಸ್ತೀವಿ. ಇನ್ನು ಇದೇ ಥರ ಕೇವಲ ಈ ಥರ ಚಿಹ್ನೆ ಇದ್ರೆ ಆಪ್ಷನ್ ಕ ಈ ಥರ ಏನಾದರೂ ಇದ್ದರೆ ನಾವು ಇದಕ್ಕೆ ಏನಂತ ತೋರಿಸ್ತೀವಿ, ಓನ್ಲಿ ಫಾರ್ವರ್ಡ್ ರಿಯಾಕ್ಷನ್ ಏನಾದರೂ ಇದ್ದರೆ, ಕೇವಲ ರಿಯಾಕ್ಟೆಂಟು ಪ್ರಾಡಕ್ಟ್ ಏನಾದರೂ ತಯಾರಾಗ್ತಾಯಿದ್ರೆ ಅದಕ್ಕೆ ನಾವು ಫಾರ್ವರ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಆವಾಗ ಏನು ಮಾಡ್ತಾರೆ, ಈ ಕನಲ್ಲಿ ಇರ್ತಕ್ಕಂಥ ಒಂದು ಸಿಂಬಾಲನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ ಗ್ಯಾಸಸ್ ಸ್ಟೇಟ್ನಲ್ಲಿದ್ದರೆ ಅದರ ಸಿಂಬಾಲ್ ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ ಈ ಥರ ಒಂದು ಸಿಂಬಾಲ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ಅಷ್ಟೇ ಸಿಂಪಲ್ ಇದೆ. ಸೊ ಇಲ್ಲಿ ರಿಯಾಕ್ಟೆಂಟ್ ಯಾವಾಗ, ಪ್ರಾಡಕ್ಟ್ ಯಾವಾಗ, ಯಾವ ಒಂದು ಸಿಂಬಾಲ್ಗಳನ್ನು ಯೂಸ್ ಮಾಡ್ತಾರೆ ತಾವೇನಾದರೂ ಗೊತ್ತಿದ್ದರೆ ಸೊ ತಾವು ಇಂಥ ಕ್ವಶನ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ ಓಕೆ, ಕ್ವಶನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇನ್ನು ಕೆಮಿಕಲ್ ರಿಯಾಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 47 ನಂಬರ್ ಕ್ವಶನ್ ಇದೆ ನೋಡಿ.
ಕ್ವಶನ್ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲು, ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ನ ಅಂದರೆ ಆಮ್ಲಜನಕ ಬಳಕೆಯಾಗಿ ಹೈಡ್ರೋಜನ್ ಬಿಡುಗಡೆ ಆಗುವುದನ್ನು ಯಾವ ಪ್ರಕ್ರಿಯೆ ಎನ್ನುವರು ಅಂತ ಒಂದು ಕ್ವಶನ್ ಇದೆ. ಕ್ವಶನ್ ಇನ್ನೊಂದು ಸಲ ಹೇಳ್ತೀನಿ. ಒಂದು ಕೆಮಿಕಲ್ ರಿಯಾಕ್ಷನ್, ಆ ಕೆಮಿಕಲ್ ರಿಯಾಕ್ಷನಲ್ಲಿ ಆಕ್ಸಿಜನ್ ಯೂಸ್ ಆಗುತ್ತೆ, ಬಟ್ ಹೈಡ್ರೋಜನ್ ಅಲ್ಲಿಂದ ರಿಲೀಸ್ ಆಗುತ್ತೆ. ಆ ಒಂದು ರಿಯಾಕ್ಷನ್ನ ಯಾವ ರಿಯಾಕ್ಷನ್ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ: ಉತ್ಕರ್ಷಣೆ ಕ್ರಿಯೆ ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್, ಉಷ್ಣ ವಿಭಜನೆ ಕ್ರಿಯೆ ಥರ್ಮಲ್ ಡಿಕಂಪೋಸಿಷನ್, ರಾಸಾಯನಿಕ ತಟಸ್ಥೀಕರಣ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ರಾಸಾಯನಿಕ ಕ್ರಿಯೆ ಕೆಮಿಕಲ್ ರಿಯಾಕ್ಷನ್. ಸೊ ಕೊಟ್ಟಿರ್ತಕ್ಕಂಥ ಇದಿಷ್ಟು ಆಪ್ಷನ್ಗಳಲ್ಲಿ ತಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಆಕ್ಸಿಜನ್ ಬಳಕೆಯಾಗಿ ಹೈಡ್ರೋಜನ್ ಏನಾದರೂ ಬಿಡುಗಡೆ ಆಗ್ತಾಯಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಅದಕ್ಕೆ ಉತ್ಕರ್ಷಣೆಯ ಕ್ರಿಯೆ ಅಂತ ಹೇಳ್ತಾರೆ. ಹೌದಾ? ತಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ, ತಾವೆಲ್ಲ ಸ್ಟಡಿ ಮಾಡಿರ್ತೀರ. ಹೌದಾ? ಸೊ ಹೀಗಾಗಿ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಆಕ್ಸಿಡೇಷನ್ ರಿಯಾಕ್ಷನು. ಹಾಗಾದ್ರೆ ಥರ್ಮಲ್ ಡಿಕಂಪೋಸಿಷನ್ ಯಾವಾಗ ಅಂತೀವಿ ನಾವು? ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಹೀಟ್ ಯೂಸ್ ಮಾಡಿಕೊಂಡು ಏನಾದರೂ ರಿಯಾಕ್ಷನ್ ಕಂಪ್ಲೀಟ್ ಆಗ್ತಾಯಿದ್ರೆ ಅಥವಾ ಕಂಪ್ಲೀಟ್ ತಾವೇನಾದ್ರು ಮಾಡ್ತಾಯಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು? ಆ್ಯಸಿಡ್ ಮತ್ತು ಬೇಸ್ ಏನಾದರೂ ಯೂಸ್ ಮಾಡಿಕೊಂಡು ರಿಯಾಕ್ಷನ್ ಆಗಿ ಅಲ್ಲಿ ಒಂದು ಪ್ರಾಡಕ್ಟ್ ಏನಾದರೂ ತಯಾರಾಗ್ತಾಯಿದ್ರೆ ಆ ರಿಯಾಕ್ಷನ್ ಹೆಂಗಿರ್ತಪ್ಪ ಅಂದರೆ ನ್ಯೂಟ್ರಲ್ ರಿಯಾಕ್ಷನ್ ಆಗುತ್ತೆ. ಅಲ್ಲಿ ಆ್ಯಸಿಡ್ ಬೇಸ್ ಯೂಸ್ ಮಾಡಿಕೊಂಡು ಅಲ್ಲಿ ಸಾಲ್ಟ್ ಮತ್ತು ವಾಟರ್ ಏನಾದರೂ ತಯಾರಾಗ್ತಾಯಿದ್ರೆ ಆ ರಿಯಾಕ್ಷನ್ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಇನ್ನು ಕೆಮಿಕಲ್ ರಿಯಾಕ್ಷನ್ ಇದು ಅಂತೂ ಆಪ್ಷನ್ ಆಗಲ್ಲ. ಓಕೆ, ಸೊ ಗೊತ್ತಿರಲಿ, ಆಕ್ಸಿಜನ್ ಏನಾದರೂ ಒಂದು ಕೆಮಿಕಲ್ ರಿಯಾಕ್ಷನ್ ಯೂಸ್ ಆಗ್ತಾ ಇದ್ದರೆ ಅದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರ ಹೈಡ್ರೋಜನ್ ಏನಾದರೂ ಯೂಸ್ ಮಾಡಿಕೊಂಡು ಆಕ್ಸಿಜನ್ ಏನಾದರೂ ನಾವು ರಿಲೀಸ್ ಮಾಡ್ತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಪಕರ್ಷಣೆಯ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದು ಕೂಡ ಇದೆ. ಸೊ ಇದು ಆಕ್ಸಿಡೇಷನ್ ಕೂಡ ಇದೆ, ರಿಡಕ್ಷನ್ ಕೂಡ ಇದೆ. ಸೊ ಎರಡದ್ರ ಪೈಕಿ ಒಂದು ಕ್ವಶನಲ್ಲಿ ಬಂದಿರುತ್ತೆ. ಸೊ ಅದನ್ನು ತಾವು ಸ್ವಲ್ಪ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೆಕ್ಸ್ಟ್ ಒಂದು ಕ್ವಶನ್ ತೊಗೊಳ್ಳೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಕ್ವಶನ್ ನಂಬರ್ 48 ಏನು ಹೇಳುತ್ತೆ ನಮಗೆ? ಆಸ್ಟಿಯೋಪೊರೋಸಿಸ್ ಕಾಯಿಲೆ ಯಾವ ಲವಣದ ಕೊರತೆಯಿಂದ ಬರುತ್ತೆ? ಅಂದರೆ ಈ ಅಂತ ಇಲ್ಲಿ ಆಸ್ಟಿಯೋಪೊರೋಸಿಸ್ ಕಾಯಿಲೆ ಈ ಲವಣದ ಕೊರತೆಯಿಂದ ಬರುತ್ತೆ. ಯಾವ ಲವಣದ ಕೊರತೆಯಿಂದ ಬರುತ್ತೆ ಅಂತಕ್ಕಂಥ ಕ್ವಶನ್ ಕೇಳಿದರೆ, ಸೊ ಅಲ್ಲಿ ಆಪ್ಷನ್ಗಳನ್ನು ನೋಡಿ. ಕ್ಯಾಲ್ಸಿಯಂ ಇದೆ, ಸೋಡಿಯಂ, ಅಯೋಡಿನ್ ಮತ್ತು ಕಬ್ಬಿಣ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಕೊರತೆಯಿಂದ ಈ ಆಸ್ಟಿಯೋಪೊರೋಸಿಸ್ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಸೊ ಕಾಯಿಲೆ ಆಸ್ಟಿಯೋಪೊರೋಸಿಸ್ ಎದಕ್ಕೆ ಸಂಬಂಧಪಟ್ಟಿದಪ್ಪ ಅಂದರೆ ಇದು ಒಂದು ಬೋನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ. ಇದು ಏನು? ಆಸ್ಟಿಯೋಪೊರೋಸಿಸ್ ಅಂತಕ್ಕಂಥ ಕಾಯಿಲೆ. ಸೊ ಬೋನ್ಸ್ ಏನಾದರೂ ಸ್ಟ್ರಾಂಗ್ ಇರಲ್ಲ, ಇದರ ಅರ್ಥ ಏನಪ್ಪ ಅಂದರೆ ಅಲ್ಲಿ ಕ್ಯಾಲ್ಸಿಯಂ ನಮ್ಮಲ್ಲಿ ಕೊರತೆ ಆಗ್ತಾ ಇರುತ್ತೆ. ಸೊ ಕ್ಯಾಲ್ಸಿಯಂ ಕೊರತೆಯಿಂದ ಬಂದಿರೋದು ಈ ಒಂದು ಆಸ್ಟಿಯೋಪೊರೋಸಿಸ್ ಕಾಯಿಲೆ ಅಂತ ಹೇಳ್ತೀವಿ. ಇದೇ ಥರ ಸೋಡಿಯಂ ಕೊರತೆಯಿಂದ ಅಂತೂ ಬರಲ್ಲ. ಹೌದಾ? ಸೊ ಅಯೋಡಿನ್ ಕೊರತೆ ಏನಾದರೂ ಆದರೆ ನಮ್ಗೆ ಏನಾಗುತ್ತೆ? ಗಳಗಂಡ ಅಂತಕ್ಕಂಥ ರೋಗ ಆಗುತ್ತೆ. ಸೊ ತಮಗೆಲ್ಲ ಗೊತ್ತಿದೆ ಆಲ್ರೆಡಿ, ಗಳಗಂಡ ಬರುತ್ತೆ. ಕಬ್ಬಿಣದ ಕೊರತೆಯಿಂದ ಏನಾಗುತ್ತೆ? ರಕ್ತಹೀನತೆ ಬರುತ್ತೆ. ನಮ್ಮಲ್ಲಿ ಏನಾದರೂ ಬಾಡಿನಲ್ಲಿ ಕಬ್ಬಿಣದ ಅಂಶ ಕಡಿಮೆ ಬಿದ್ದರೆ ಅವಾಗ ಏನಾಗುತ್ತೆ? ರಕ್ತಹೀನತೆ ಅಂತಕ್ಕಂಥ ಡಿಸೀಸ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಸೊ ತಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಓಕೆ, ಸೊ ಈ ಥರ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಕ್ವಶನ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಇರಿ. ಆಸ್ಟಿಯೋಪೊರೋಸಿಸ್ ಇಟ್ ಈಸ್ ಒನ್ ಟೈಪ್ ಆಫ್ ದ ಬೋನ್ ಡಿಸೀಸಸ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ವಲ್ಪ ಫಾಸ್ಟಾಗಿ ತೊಗೋತಾ ಇದ್ದೀನಿ, ಯಾಕಂದರೆ ಇನ್ನೂ ಸಿಕ್ಕಾಪಟ್ಟೆ ಕವರ್ ಮಾಡೋದಿದೆ ನನಗೆ. ಹೌದಾ? ಸೊ ಹೀಗಾಗಿ ಸ್ವಲ್ಪ ಫಾಸ್ಟ್ ತೊಗೋತಾ ಇದ್ದೀನಿ ಅಷ್ಟೇ. ಓಕೆ, ಮತ್ತೆ ಒಂದು ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಇದೆ. 49ನೇದು 14 ಕ್ವಶನ್ ನೋಡಿ. ಮಾನವನ ದೇಹದ ಅತಿ ಚಿಕ್ಕವಾದಂಥ ಮೂಳೆ ಯಾವುದಂತ ಕೇಳಿದರೆ ಆಪ್ಷನ್ ಇದೆ: ಫೆಮೋರ್ ಇದೆ, ಟಿಬಿಯಾ ಇದೆ, ತಲೆಬುರುಡೆ ಇದೆ, ಸ್ಟೆಪಿಸ್ ಇದೆ. ಸೊ ತಲೆಬುರುಡೆ ಅಂತೂ ಆಗಲ್ಲ, ಯಾಕಂದರೆ ತಲೆಬುರುಡೆ ತಮಗೆಲ್ಲ ಗೊತ್ತಿದೆ, ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ. ಸೊ ಅದಂತೂ ಆಗಲ್ಲ. ಟಿಬಿಯಾ ತೊಗೊಂಡ್ರಿ, ಟಿಬಿಯಲ್ಲಿ ಇದು ಒಂದು ನಮ್ಮ ಮುಂಗಾಲಿನ ಮೂಳೆ ಅಂತ ಹೇಳ್ತೀವಿ. ಹೌದಲ್ವಾ? ಮುಂಗಾಲಿನಲ್ಲಿ ಇರ್ತಕ್ಕಂಥ ಒಂದು ಮೂಳೆ. ಸೊ ಇದು ಏನಾದರೂ ಚಿಕ್ಕ ಮೂಳೆ ಅನಿಸುತ್ತೆ ತಮಗೆಲ್ಲರಿಗೂ? ಅನಿಸಲ್ಲ. ಸೊ ಆಪ್ಷನ್ ಬಿ ಕೂಡ ಆಗಲ್ಲ. ಫೆಮೂರಲ್ಲಿ ಇರುತ್ತೆ ಹೇಳಿ, ತೊಡೆಯ ಮೂಳೆ ಅಂತ ಹೇಳ್ತೀವಿ. ಫೆಮೂರ ಅಂದರೆ ತೊಡೆಯಲ್ಲಿರ್ತಕ್ಕಂಥ ಒಂದು ಮೂಳೆ. ಸೊ ತೊಡೆಯಲ್ಲಿರ್ತಕ್ಕ ಮೂಳೆ ತಮ್ಮ ಚಿಕ್ಕದು ಅನಿಸುತ್ತೆ. ಸೊ ಆಗಲ್ಲವಲ್ವಾ? ಸೊ ಇದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ. ಸೊ ಉಳಿದಿರೋದು ಯಾವುದಪ್ಪ ಅಂದರೆ ಸ್ಟೆಪಿಸ್ ಅಂತಕ್ಕಂಥದ್ದು ಇರುತ್ತೆ. ಸೊ ಈ ಸ್ಟೆಪಿಸ್ ಅಂತಕ್ಕಂಥ ಒಂದು ಮೂಳೆ ಏನಂತ ಹೇಳ್ತೀವಿ? ದೇಹದಲ್ಲಿ ಇರ್ತಕ್ಕಂಥ ಅತಿ ಚಿಕ್ಕದಾದ ಮೂಳೆ ಅಂತಲೇ ಹೇಳ್ತೀವಿ. ಸೊ ಈ ಥರ ಕೂಡ ಕ್ವಶನ್ ಬರ್ತಾ ಇರ್ತೀವಿ. ಈ ಕ್ವಶನ್ ಕೂಡ ಬಂದಿದೆ ಎಕ್ಸಾಮ್ನಲ್ಲಿ. ಸೊ ಅದಕ್ಕೆ ಈ ಕ್ವಶನ್ ಕೂಡ ಇಲ್ಲಿ ಬಂದಿದೆ ನಮಗೆ ರಿವಿಷನಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ತೊಗೊಳ್ಳೋಣ. ಓಕೆ, 50ನೇ ಕ್ವಶನ್ ನೋಡಿ. ಸೊ 50ನೇ ಕ್ವಶನ್ ನಮಗೆ ಏನು ಹೇಳ್ತಪ್ಪ ಅಂದರೆ ಕೆಳಗಿನವುಗಳ ಪೈಕಿ ಯಾವುದು ವಿದ್ಯುತ್ ಕಾಂತೀಯ ವಿಕಿರಣ? ವಿದ್ಯುತ್ ಕಾಂತೀಯ ವಿಕಿರಣ ಅಂದ್ರೇನು? EMR. EMR ಅಂದ್ರೇನು? ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಸೊ
ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಡಿಯೇಷನ್ಸ್ಗಳಲ್ಲಿ ಯಾವುದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ, ರೇಡಿಯೋ ವೇವ್ಸ್ ಇದೆ, ಮೈಕ್ರೋವೇವ್ಸ್ ಇದೆ, ಅವಕೆಂಪು ಕಿರಣ ಅಂದರೆ ಇನ್ಫ್ರಾರೆಡ್ ಅಂತ ಬರುತ್ತೆ, ಮೇಲಿನ ಎಲ್ಲ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಡಿಯೋ ವೇವ್ಸ್ ಆಗಿರ್ಬೋದು, ಮೈಕ್ರೋವೇವ್ಸು, ಐಆರು, ಸೊ ಇವೆಲ್ಲಗಳು ನಾವೇನಂತ ಹೇಳ್ತೀವಿ, ಒನ್ ಟೈಪ್ ಆಫ್ ದ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದರೆ ಯಾವುದು, ಇದೆಲ್ಲ ಬರುತ್ತೆ. ಯಾವುದು ಇದೆ, ರೇಡಿಯೋಸ್ ಆಗಿರ್ಬೋದು, ಮೈಕ್ರೋವೇವ್ಸ್ ಆಗಿರ್ಬೋದು, ಆಮೇಲೆ ಇನ್ಫ್ರಾರೆಡ್ ಆಗಿರ್ಬೋದು. ಸೊ ಇವೆಲ್ಲಗಳು ಕೂಡ ನಾವೇನಂತ ಕರಿತೀವಿ, ಏನು, EMR, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಓಕೆ.